ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಪ್ರಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಅಂಬಾವೃಣೋತಿ ಪರಿತೋಪ್ಯಯಮಂಧಕಾರೋ ನಾತ್ಮಾನಮೇವ ಮಮ ಕಿಂತು ಕುಲಂಚ ದೇಶಂ ಶೀಘ್ರಂ ಮದೀಯ ಹೃದಯೋದಯ ಪರ್ವತಾಗ್ರೆ ಶ್ರೀಮಾನ್ ಉದೇತು ಉದೇತು ತವ ಪಾದ ಮಯೂಖ ಮಾಲಿ. ದತ್ತಾತ್ರೇಯ ಸನ್ನಿಧಿಯಲ್ಲಿ ಈಗಾಗಲೇ ಕಾಯುವ ತಾಯಿ ನಾಳೆ ಪ್ರತಿಷ್ಠಿತಳಾಗುವ ಈ ಒಂದು ದಿವ್ಯ ನೆಲದಲ್ಲಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಬಹಳ ಆಕಸ್ಮಿಕಗಳು ಜೀವನದಲ್ಲಿ ಗೊತ್ತೇ ಇಲ್ಲದೆ ಸಂಭವಿಸಿ ಬಿಡ್ತವೆ ಅಂತ. ಹಾಗೆ ಬಹುಶಃ ಇದು ಒಂದು ಆಕಸ್ಮಿಕ ಅಂತ ನಾನು ಭಾವಿಸ್ತೇನೆ. ಕಳೆದ ಬಹುಶಃ 6 ತಿಂಗಳ ಈ ಪೂರ್ವದಲ್ಲೆಲ್ಲೋ ಹೀಗೆ ಚಿಕ್ಕಮಗಳೂರಿಗೆ ಬಂದವಳು ನಾನು ಇಲ್ಲಿಯ ಗುರುಗಳ ಆದೇಶದ ಮೇರೆಗೆ ಒಂದು ಕ್ಷಣ ಬಂದು ಹೋಗಿ ಅಂದಾಗ ಹಾಗೆ ಬಂದು ಹೋದವಳು. ಅದರ ಪರಿಣಾಮವೋ ಏನೋ ಇವತ್ತು ತಾಯಿಯ ಏನು ಸನ್ನಿಧಿ ನಾಳೆಯ ದಿನ ಅಥವಾ ಇಂದು ಮಧ್ಯಾಹ್ನದ ನಂತರದ ಅವಧಿಯಲ್ಲಿ ಒಂದು ಪ್ರತಿಷ್ಠಾಪನಾ ವಿಧಿಯಾಗಿ ಯಾವ ಒಂದು ಸಂದರ್ಭ ನೆರವೇರಲಿಕ್ಕಿದೆ ಅದಕ್ಕೆ ಸಾಕ್ಷಿಯಾಗುವ ಒಂದು ಭಾಗ್ಯವಾಗಿ ನಾನು ಇದ್ದೇನೆ. ಸರಿಯಾಗಿ ನೋಡಿದರೆ ನನಗೆ ಅರ್ಹತೆಗಳಿಲ್ಲ. ಜ್ಞಾನ ವಿಸ್ತಾರ ಮಾಡಬೇಕಾದ್ರೆ ನನ್ನಲ್ಲಿ ಅಜ್ಞಾನವೇ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿರಬೇಕು. ಅಂಥ ಯಾವ ಗರಿ ಪುಕ್ಕಗಳು ನನ್ನಲ್ಲಿಲ್ಲ. ಆದರೆ ಬಹುಶಃ ಇಲ್ಲಿಗೆ ನನ್ನನ್ನು ಅವರು ಕರೆದಿದ್ರೆ ಅದಕ್ಕೆ ನಮ್ಮ ಅಪ್ಪ ಕಾರಣ ಅಂತ ಭಾವಿಸ್ತಾ ಆ ಗೌರವವನ್ನು ನಾನು ಅವರ ಪದತಲಕ್ಕೆ ಅರ್ಪಿಸ್ತೇನೆ. ಆದರೆ ಅಪ್ಪ ಕಾರಣವಾದ ಅಪ್ಪನ ಜ್ಞಾನ ಪರಂಪರೆಯ ಯಾವುದಾದರೂ ಒಂದು ಸೂತ್ರವನ್ನು ಮಂತ್ರವನ್ನು ಅದರ ಶಕ್ತಿಯನ್ನು ನೀವು ಏನಾದರೂ ನನ್ನಿಂದ ನಿರೀಕ್ಷಿಸಿದರೆ ನಿಮ್ಮ ಭರವಸೆ ಏನಾದರೂ ಅದು ಹುಸಿಯಾದರೂ ಕೂಡ ಅಪ್ಪನೇ ಕ್ಷಮಿಸಬೇಕು ಅಂತಲೂ ನಾನು ಅಪ್ಪನನ್ನೇ ಕೇಳಿಕೊಳ್ತೇನೆ. ಜಗತ್ತಿನಲ್ಲಿ ನಾವೆಲ್ಲರೂ ಒಂದು ಮಗುವಿನ ಅವಸ್ಥೆಯಲ್ಲಿರುವವರು. ಹಾಗಾಗಿ ನಾವು ಯಾರ ಮಗಳು ಯಾರ ಮಗು ಅನ್ನುವುದಕ್ಕಿಂತ ಆ ತಾಯಿಯ ಮಕ್ಕಳು ಅನ್ನುವುದಷ್ಟೇ ನಿಜವಾದ ಸತ್ಯ. ಆದರೆ ಆ ತಾಯಿಯ ಮಕ್ಕಳು ಅಂತ ನಾವೆಲ್ಲರೂ ಹೇಳಿಕೊಳ್ಳುವಾಗ ನಮ್ಮ ಒಳಗೊಂದು ನಾವು ಎಲ್ಲರೂ ಏಕೀಭಾವದಿಂದ ಇರುವ ಯಾವುದೋ ಒಂದು ಸ್ಥಿತಿ ಇದೆ. ಸುಮ್ಮನೆ ನಾನು ಬರ್ತಾ ಯೋಚನೆ ಮಾಡ್ತಿದ್ದೆ. ನನ್ನ ಬಾಲ್ಯವನ್ನೆಲ್ಲ ನಾನು ಕಳೆದಿದ್ದು ಅಂಬಲಪಾಡಿಯ ಮಹಾಕಾಳಿ ದೇವಸ್ಥಾನದ ಸನ್ನಿಧಿಯಲ್ಲಿ. ಹಾಗೆ ಕಳೆದಿದ್ದೇನೆ ಅಂದಾಗ ನಾನೆಂದು ಭಜನೆ ಮಾಡಲಿಕ್ಕೆ ಹೋದವಳಲ್ಲ, ನಾನು ಯಾವತ್ತೂ ಕೂಡ ಮಂತ್ರ ಹೇಳಿಕೊಂಡು ಅಲ್ಲಿ ಕೂತವಳಲ್ಲ, ಅಥವಾ ಯಾವುದೋ ಭಕ್ತಿ ಕಾರಣವಾಗಿ ನಾನು ದೇವಸ್ಥಾನ ಪ್ರವೇಶಿಸಿದ್ದು ಅಲ್ಲ. ನಮ್ಮ ಮನೆಯಿಂದ 3ನೇ ಮನೆ ಅನ್ನುವ ಹಾಗೆ ಮಹಾಕಾಳಿಯ ಗುಡಿ ಇದ್ದದ್ರಿಂದ ನಮಗೆ ಆಡುವ ಜಾಗ ಅದು. ನಾನು ತುಂಬ ದೇವಸ್ಥಾನದಲ್ಲಿ ನನ್ನ ಬಾಲ್ಯದ ಆಟಗಳನ್ನೆಲ್ಲ ಆ ಮಹಾಕಾಳಿಯ ಸನ್ನಿಧಿಯಲ್ಲಿ ಆಟ ಆಡಿದವಳು. ಆಟ ತಾಯಿಯ ಸನ್ನಿಧಿಯಲ್ಲಿ ಆಡಿದ್ದೇನೆ ಅನ್ನೋದಕ್ಕೆ ಒಂದು ಖುಷಿ ಕೂಡ ಇದೆ ನನಗೆ. ಯಾಕೆಂದರೆ ಆಟಕ್ಕೆ ನಮ್ಮಲ್ಲಿ ಅನೇಕರಿಗೆ ಮಕ್ಕಳಿಗೆ ಇವತ್ತು ಆಟ ಇಲ್ಲ. ಆಟ ಇಲ್ಲ ಅಂದರೆ ಬದುಕಿನ ಅನೇಕ ಮೌಲ್ಯಗಳ ಪಾಠ ಇಲ್ಲ ಅಂತ ಅರ್ಥ. ಯಾಕೆಂದರೆ ನಾನು ಯಾವೆಲ್ಲ ಆಟಗಳನ್ನು ದೇವ ಸನ್ನಿಧಿಯಲ್ಲಿ ಆಡಿದ್ದೇನೆ ಆ ಎಲ್ಲ ಆಟಗಳು ನನಗೆ ಬರೀ ಖುಷಿ ಕೊಟ್ಟಿಲ್ಲ, ಅವು ಬಹಳ ದೊಡ್ಡ ಮೌಲ್ಯಗಳನ್ನು ನನಗೆ ಕಲಿಸಿದ್ದಾವೆ. ಎಂತೆಂಥ ಮೌಲ್ಯಗಳು ಅಂದರೆ
ಒಂದು ಆಟದಲ್ಲಿ ಬಹಳ ಖಚಿತವಾಗಿ ಗೊತ್ತಾಗುವ ಸಂಗತಿ ಏನು ಅಂತಂದ್ರೆ, ನಾನು ಮೋಸ ವಂಚನೆ ಮಾಡಿ ಆಟ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೇ ಆಟ ಆಡುವವರು ಪಕ್ಕಾ ಗೊತ್ತುಪಡಿಸಿಕೊಳ್ಳಬಹುದಾದ ಮೊದಲನೆಯ ಪಾಠ, ನಮ್ಮ ಆಟದ ಒಂದು ಅವಧಿಯಲ್ಲಿ ನಾವು ಆಟ ಆಡ್ತಿದ್ದೇವೆ ಅಂದ್ರೆ ಚೆನ್ನಾಗಿ ಆಟ ಆಡಿದ್ರೆ ಮಾತ್ರ ಗೆಲ್ತೇವೆ ಹೊರತು ಮೋಸ ವಂಚನೆಯಿಂದ ಆಟ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೊದಲನೇ ಪಾಠ ಆಟ ಕಲಿಸುತ್ತೆ. ಇನ್ನು ಎರಡನೆಯ ಪಾಠ ಆಟದಿಂದ ಕಲಿಯುವಂಥದ್ದು, ಸೋತದ್ದನ್ನು ಬಹಳ ಸುಲಭವಾಗಿ ಸ್ವೀಕರಿಸುವುದಕ್ಕೂ ಅದು ಕಲಿಸುತ್ತೆ. ಯಾಕೆ ಬೇರೆ ಸಂದರ್ಭಗಳಲ್ಲಿ ನಾವು ಸೋಲನ್ನು ಅಷ್ಟು ಈಸಿಯಾಗಿ ಸ್ವೀಕರಿಸೋದಿಲ್ಲ, ಆಟದಲ್ಲಿ ಇಮಿಡಿಯೇಟ್ ಸ್ವೀಕರಿಸ್ತೀವಿ. ಅದಕ್ಕಿರುವ ಇನ್ನೊಂದು ಮುಖ್ಯ ಕಾರಣ, ನಾವು ಆಟ ಆಡ್ತಿದ್ದ ಹಾಗೇನೆ ಸೋತ್ರ ಏನಾಯ್ತಂತೆ, ಈಗ ನೆಕ್ಸ್ಟ್ ಚಾನ್ಸ್ ಉಂಟು ಅಂತ ನಮ್ಗೊಂದು ಭರವಸೆ, ಮುಂದಿನ ಆಟದಲ್ಲಿ ನಾನು ಗೆಲ್ತೀನಿ ಅಂತ. ಬದುಕಿನ ಬಗ್ಗೆ ಬಹಳ ದೊಡ್ಡ ಭರವಸೆಯನ್ನು ಕೊಡೋದು ಕೂಡ ಈ ಆಟದ ಪಾಠ. ಸೋತರ ಏನಾಯ್ತಂತೆ, ಮುಂದೊಂದು ಚಾನ್ಸ್ ಇದೆ ಅಂತ. ಯಾರು ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಬದುಕಿನಲ್ಲಿ ಎಂದು ವಂಚನೆ ಮೋಸ ಮಾಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿರುತ್ತೆ ಮೋಸ ವಂಚನೆ ಆಟ ಆ ಕ್ಷಣಕ್ಕೆ ಯಾರಾದ್ರೂ ಪಕ್ಕದವರು ಹಿಡಿದು ಬಿಟ್ರೆ ಮುಗೀತು, ಸೋತು ಹೋದ ಹಾಗೆ, 4 ಜನರ ಮುಂದೆ ಅವಮಾನ ಎಲ್ಲ ಗೊತ್ತಾಗ್ಬಿಡತ್ತೆ. ಈ ಇಷ್ಟು ಆಟಗಳಲ್ಲಿ ನಮ್ಮ ಸಹಜೀವಿಗಳಿಂದ ನಾವು ಕಲಿಯುವ ಪಾಠದ ಜೊತೆಗೆ ನನಗೆ ಕಣ್ಣಿಟ್ಟು ಕಾಯುವ ಮಹಾಕಾಳಿಯಮ್ಮ ಇದ್ದಳು. ಆ ಮಹಾಕಾಳಿಯಮ್ಮ ಹೇಗಿದ್ದಾಳೆ ಅಂತ ನೀವು ಯಾರಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರ್ಲಿಕ್ಕೆ ಸಾಕು. ಆ ತಾಯಿಯ ಒಟ್ಟು ವಿಗ್ರಹ ಇವತ್ತಿಗೂ ನನಗೆ ಗೊತ್ತಿದೆ. ನಾವು ಬಾಲ್ಯದಿಂದ ನಾವು ಕೊನೆಗೆ ಮಹಾಪೂಜೆ ನೋಡುವಾಗ ಎಲ್ಲರೂ ದೇವ್ರ ಮುಂದೆ ನಿಲ್ತಿರ್ತಿದ್ವಿ. 8 ಗಂಟೆವರೆಗೆ ಆಟ ಆಡಿದ್ರು ಕೂಡ ಮಹಾಪೂಜೆಯ ಹೊತ್ತಿಗೆ ನಾವು ಸರದಿಯಲ್ಲಿ ನಿಂತು ಗಂಟೆ ಬಾರಿಸಿ ದೇವರ ಪೂಜೆ ನೋಡಿ ಮನೆಗೆ ಹೋಗ್ತಿದ್ವಿ. 6 ಅಡಿಯ ಆ ಮಹಾಕಾಳಿ ಅಮ್ಮ ಹಾಗೆ ನಿಂತರೆ ಅದು ನಾವು ಅವಳನ್ನು ನೋಡುವಾಗ ಹೇಗೆ ಆಗ್ತಿತ್ತು ಅಂತಂದ್ರೆ, ಎಲ್ಲಿಯಾದರೂ ಒಂದು ಕಿಂಚಿತ್ ಊನ ನಮ್ಮಲ್ಲಿ ಇದ್ರೆ ಇವಳು ಸುಟ್ಟು ಭಸ್ಮ ಮಾಡ್ತಾಳೆ ಅನ್ನುವ ಭಯ ಹುಟ್ಟಿಸ್ತಿತ್ತು. ಹಾಗಾಗಿ ಎಲ್ಲಿಯಾದರೂ ಬದುಕಿನಲ್ಲಿ ತಪ್ಪು ಹೆಜ್ಜೆಯನ್ನ, ಮೋಸದ ಹೆಜ್ಜೆಯನ್ನ, ವಂಚನೆಯ ಹೆಜ್ಜೆಯನ್ನು ಇಡುವಾಗೆಲ್ಲ ನನಗೆ ಆ ಮಹಾಕಾಳಿಯ ಆ ಉಗ್ರ ರೂಪದ ಕಣ್ಣು ತೆರೆದ ನಾಲಿಗೆ ಹೊರಚಾಚಿದ ಮಹಾಕಾಳಿ ಕಾಣಿಸಿಕೊಳ್ತಿದ್ಲು. ಇದು ಜೀವಮಾನದುದ್ದಕ್ಕೂ ನನ್ನನ್ನು ತಾಯಿ ಕಾಯುವುದಕ್ಕೆ ಕಾರಣವಾಯಿತು. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಭಯ ಅನ್ನುವುದು ತಾಯಿಯ ಆರಂಭದ ಅವಸ್ಥೆಯಲ್ಲಿ ಪ್ರತಿ ಮಗು ಅನುಭವಿಸುವ ಒಂದು ಲಕ್ಷಣ. ಪ್ರತಿ ಮಗುವಿಗೆ ಬಾಲ್ಯದಲ್ಲಿ ಯಾರು ಹೆಚ್ಚು ಭಯ ಹುಟ್ಟಿಸುವವರು ಅಂದ್ರೆ ಅಮ್ಮ. ಅಮ್ಮ ಈಗ ಹೊಡಿತಾಳೆ ಅಂತಲೇ ನಾವು ಮೊದಲು ಹೇಳ್ಕೊಂಡು ಹೋಗುದು ಮನೆಗೆ ಹೋಗುವಾಗ, ಅಮ್ಮ ಈಗ ಬಿಡುವುದಿಲ್ಲ ಅಂತ. ಅಮ್ಮನಿಗೆ ಹೇಗೆ ಒಲಿಸುವುದು, ಮೆಚ್ಚಿಸುವುದು ಅನ್ನೋದೇ ನಮ್ಮ ಪ್ಲಾನ್. ಚಿಕ್ಕವರಿರುವಾಗ ನಾವು ಮನೆಯಿಂದ ಆಚೆಗೆ ಹೋಗಿ ಏನೇ ಕೆಟ್ಟ ಕೆಲಸ ಮಾಡಿ ಪಕ್ಕದ ಮನೆಯವರು ಅದನ್ನು ಈಗ ನಾಳೆ ಹೇಳ್ತಾರೆ ಅಂತ ಗೊತ್ತಾದ್ರೆ ರಾತ್ರಿ ಒಳಗಾಗಿ ಅಮ್ಮನಿಗೆ ಹೇಳಿ ಅದರಿಂದ ಪಾರಾಗುವುದು ಹೇಗೆ ಅಂತ ನಾವು ಇಡೀ ಮನೆಗೆ ಬರುವಾಗ ಯೋಚನೆ ಮಾಡೋದು. ಪ್ರತಿ ಮಗು ಅಮ್ಮನ ಕೈಯಲ್ಲೇ ಬೆಳೆಯುತ್ತೆ. ಅಮ್ಮನೇ ಪ್ರತಿಯೊಂದು ಅಕ್ಷರದಿಂದ ಹಿಡಿದು ನಡೆಯುವುದು, ಮತ್ತೊಂದು ಮಗದೊಂದು ಎಲ್ಲವನ್ನು. ಈ ಅಕ್ಷರ ಅನ್ನೋದಕ್ಕೆ ಕೇವಲ ನೀವು ಆ ಅಕ್ಷರ ಅನ್ನುವ ಕೈಯಿಂದ ಬರೆದ ಲಿಪಿಯನ್ನೇ ಭಾವಿಸಬೇಕಾಗಿಲ್ಲ. ಯಾವುದು ನಾಶವಿಲ್ಲವೋ ಅದೆಲ್ಲವೂ ಅಕ್ಷರವೇ. ಶಾಶ್ವತವಾದ ಯಾವ ತಿಳುವಳಿಕೆ ಇದೆ ಅದೆಲ್ಲವೂ ಅಕ್ಷರವೇ. ಅಂತ ಶಾಶ್ವತ ತಿಳುವಳಿಕೆಯನ್ನೆಲ್ಲ ಕೊಡುವುದು ಅಮ್ಮ. ಆದ್ರೆ ನಮಗೆ ಎಲ್ಲರಿಗೂ ಅವಳು ಭಯಕಾರಣಳು ಕೂಡ. ಎಷ್ಟು ಭಯಕಾರಕಿ ಅಂತಂದ್ರೆ, ಅಮ್ಮನಿಲ್ಲದಿದ್ರೆ ನಾವು ಬೆಳೀತಿರ್ಲಿಲ್ಲ. ಆದ್ರೆ ಅಮ್ಮ ಇದ್ದಾಳೆ ಅಂದ್ರೆ ನಮಗೆ ಖಾಯಂ ಆಗಿ ಭಯದ ಜೊತೆಗೆ ನಾವು ಅಮ್ಮನ ಜೊತೆಗೆ ಇರೋದು. ಹೊಡಿತಾಳೆ ಅಂದ್ರೆ ನಾವು ಅಡಗಿಕೊಳ್ಳುವುದು ಕೂಡ ಅಮ್ಮನ ಹಿಂದೆ ಹೋಗಿಯೇ. ಹೊಡಿಬೇಡಮ್ಮ ಅಂತ ಅವಳ ಸೆರಗಿನ ಹಿಂದೆ ಹೋಗೋದಕ್ಕೆ ಎದುರು ಸಿಕ್ಕಿ ಬೀಳ್ತೇವೆ. ಅಮ್ಮ ನಮ್ಗೆ ಆಗಲ್ಲಮ್ಮ, ನೀನ್ ಪೆಟ್ಟು ತಡೆಯಕ್ಕಾಗಲ್ಲ ಅಂತ ಹಿಂದೆ ಹೋಗಿ ಸೆರಗಿನ ಹಿಂದೆನೆ ಅಡಗಿಕೊಳ್ಳೋದು. ಅಮ್ಮ ಅಷ್ಟು ಕಾರುಣ್ಯ ಮೂರ್ತಿ ಆದದ್ದರಿಂದಲೇ ಅಷ್ಟು ಕಾಠೋರ್ಯ ಮೂರ್ತಿ ಕೂಡ. ಅವಳು ಹೊಡೆಯಬಲ್ಲಳು, ಶಿಕ್ಷಿಸಬಲ್ಲಳು. ಹಾಗಾಗಿ ನೋಡಿ, ಎಷ್ಟು ಕೈ ಇದ್ರೂ ತಾಯಿಗೆ ಸಾಲುವುದಿಲ್ಲ. ವಿನಾಶಕಾರಕ ಮಕ್ಕಳಿರುವವರೆಗೆ ತಾಯಿಯ ಎಷ್ಟು ಕೈ ಇದ್ದರೆ ಏನು. ಅವಳು ಎಷ್ಟು ಅಂದ್ರೆ ಈ ಜಗತ್ತಿಗೆ ಅನ್ಯಾಯ ಮಾಡುವ, ಮೋಸ ಮಾಡುವ, ವಂಚನೆ ಮಾಡುವ ಕೇಡಿಗರನ್ನ ಸರ್ವ ದಮನ ಮಾಡಲಿಕ್ಕೆ ಅವಳ ಎಲ್ಲ ಕೈಗಳು ಸಿದ್ಧವಾಗಿಯೇ ನಿಲ್ತವೆ. ಹಾಗೆಯೇ ಅವಳು ಅಭಯವನ್ನ, ಯಾರು ನಿಜಕ್ಕೂ ಅದಕ್ಕೆ ಅರ್ಹರು ಅವರನ್ನ ಅಭಯ ಕೊಟ್ಟು ರಕ್ಷಿಸುವವಳು ಕೂಡ. ಗಮನಿಸಬೇಕು, ಈ ಬಾಲ್ಯದಲ್ಲಿ ನಮಗೆ ಹೇಗೆ ಭಯ ಅಮ್ಮನ ಜೊತೆಗೆ ಇರ್ತದೆ. ಆ ಭಯ ಒಂದು ಹಂತದವರೆಗೆ 10-12 ವರ್ಷದವರೆಗೆ ನಾವು ಭಯದಿಂದಲೇ ನಡೆಯುವುದು. ನಿಧಾನಕ್ಕೆ ನಮಗೊಂದು ಯೌವನ ಬರ್ತದೆ. ಈ ಯೌವನಾವಸ್ಥೆಯಲ್ಲಿ ಇರುವುದಕ್ಕೂ ಬಾಲ್ಯದಲ್ಲಿರುವುದಕ್ಕೂ ನಮ್ಮ ಅಮ್ಮನ ಜೊತೆಗಿನ ಸಂಬಂಧ ಬಹಳ
ಬದಲಾವಣೆಗಳ ಜೊತೆಗೆ ಭಿನ್ನವಾಗ್ತದೆ. ಎಷ್ಟು ಆಶ್ಚರ್ಯ ಅನ್ನಿಸುವ ಹಾಗೆ ದೇವರ ಜೊತೆಗೂ ಕೂಡ ನಾವು ಹಾಗೇನೆ. ಬಾಲ್ಯ ಎಲ್ಲ ನಮಗೆ ದೇವರು ಅಂದ್ರೆ ಭಯಕ್ಕೆ, ಅಥವಾ ಅಮ್ಮ ಹೇಳಿದ್ದಾರೆ ಅವ್ರು ಹಾಗೆ ಮಾಡದಿದ್ರೆ ನಿಮಗೆ ಹೀಗಾಗುತ್ತೆ, ದೇವರನ್ನು ನಂಬಬೇಕು, ದೇವರು ಇಲ್ಲದಿದ್ರೆ ನಿಮ್ಗೆ ಹಾಗೆ ಆಗುತ್ತೆ ಹೀಗಾಗುತ್ತೆ ಅನ್ನೋ ಯಾವ್ಯಾವುದೋ ಇತರರ ಕೆಲವು ಭಯಗಳನ್ನು ಹುಟ್ಟಿಸುವ ಮಾತುಗಳಿಗೆ ಹೆದರಿ ನಾವು ದೇವರನ್ನ ಪ್ರೀತಿಸುವುದು, ನಂಬುವುದೋ, ಪೂಜಿಸುವುದೋ ಮಾಡ್ತೀವಿ. ಆವಾಗ ಅದಕ್ಕೆ ತಾರ್ಕಿಕವಾದ ಸ್ಪಷ್ಟವಾದ ಕಾರಣಗಳು ಗೊತ್ತಿರೋದಿಲ್ಲ. ಹಾಗಂತ ನಮಗೆ ಅರ್ಥ ಮಾಡಿಕೊಂಡು ತಿಳಿದು ನಾವೇನು ದೇವರನ್ನ ಪೂಜಿಸುವುದು ಅಲ್ಲ. 12 ವರ್ಷ 13 ವರ್ಷದವರೆಗೆ ಈ ದೇವರು ಮತ್ತು ನಮ್ಮ ತಾಯಿ ಏಕಕಾಲಕ್ಕೆ ನಮ್ಮ ಅಂತರಂಗದಲ್ಲಿ ನಮ್ಮನ್ನು ಹುಟ್ಟಿಸಿದ ದೈಹಿಕ ಕಾರಣವಾಗಿ ಅಮ್ಮ, ಈ ಜಗತ್ತಿನ ಕಾರಣವಾಗಿ ಆ ತಾಯಿ, ಎರಡೂ ಒಂದೇ ಭಾವದಿಂದ ನಾವು ಭಯದಿಂದ ನೋಡ್ತೇವೆ. ನೀವು ಅದನ್ನೇ ಪ್ರಕೃತಿಯ ವಿಷಯಕ್ಕೂ ಬಂದಾಗಲೂ ಹಾಗೇನೆ. ಪ್ರಕೃತಿ ತಾಯಿಯ ಇನ್ನೊಂದು ಪ್ರತಿನಿಧಿ. ಅದರಿಂದನೇ ನಮಗೆ ಬಾಲ್ಯದಲ್ಲಿ ಗಿಡ ಮರಗಳು ಅಂದ್ರೆ ಆಕರ್ಷಣೆ. ಹಾಗಂತ ರಾತ್ರಿ ಆದ್ರೆ ಕತ್ತಲೆಯ ಭಯ. ಯಾವುದೋ ನದಿಯ ತಟದಲ್ಲಿ ಸುಂದರವಾಗಿ ಈಜಾಡಬೇಕು ಅನ್ನುವ ಆಶೆ. ಹಾಗಂತ ಕತ್ತಲಿನ ಹೊತ್ತಿನಲ್ಲೋ ಇನ್ಯಾವುದೋ ಹೊತ್ತಿನಲ್ಲೋ ಯಾವನೋ ಒಬ್ಬ ಆ ನೀರಿಗಿಳಿ ಅಂದ್ರೆ ನಾವು ಸ್ವಲ್ಪ ಹಿಂಜರಿತೇವೆ. ಭಯ ಮತ್ತು ಪ್ರೀತಿ, ಹಣ್ಣು ಹಂಪಲು ಬೇಕು, ಗಿಡ ಮರದ ಸೊಬಗು ಬೇಕು, ನೆರಳು ಬೇಕು. ಹಾಗಂತ ರಾತ್ರಿ ಹೊತ್ತಿಗೆ ಕಾಡಿನೊಳಗೆ ಹೋಗಿ ಬಾ ಅಂದ್ರೆ ನಮಗೆ ಸಾಧ್ಯವಿಲ್ಲ. ಹೀಗೆ ಪ್ರಕೃತಿ ಕೂಡ ಪ್ರೇಮ ಮತ್ತು ಭಯ ಎರಡರ ಮಿಶ್ರಣವಾಗಿ ನಮ್ಮ ಜೊತೆಗಿರುತ್ತೆ. ತಾಯಿ ಕೂಡ ಮಹಾಕಾಳಿಯಂತಹ ತಾಯಿ ಅಥವಾ ಲಕ್ಷ್ಮಿಯಂತಹ ಯಾವುದೇ ಭಕ್ತಿ ಮೂರ್ತಿಯನ್ನ ನಾವು ಸ್ತ್ರೀ ರೂಪದಲ್ಲಿ ಪೂಜಿಸುವ ಎಲ್ಲ ದೇವತಾ ಸ್ವರೂಪ ಎಲ್ಲವೂ ಕೂಡ ನಮಗೆ ಭಯಕಾರಕವೂ ಹೌದು, ಒಂದು ಕ್ಷಣದಲ್ಲಿ ಪ್ರೇಮಕಾರಕವೂ ಹೌದು. ಅಮ್ಮ ಕೂಡ ಹಾಗೆ. ಅಜ್ಞಾನ ಇರುವವರೆಗೆ ಭಯ, ಅಮ್ಮನ ಬಗ್ಗು, ದೇವಿಯ ಬಗ್ಗು, ಪ್ರಕೃತಿಯ ಬಗ್ಗು. ಸಣ್ಣ ಹಂತದ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಈ ಬೆಳವಣಿಗೆ ಅನ್ನೋದಕ್ಕೆ ನಾನು ತುಂಬಾ ಸಂಕುಚಿತ ಅರ್ಥದಲ್ಲಿ ಹೇಳೋದು, ನಮ್ಗೆಲ್ಲ ಒಂದು ಸಣ್ಣ ತಲೆಯಲ್ಲಿ ಭ್ರಮೆ ಬರ್ತದೆ, ನಾವೀಗ ಬೆಳೆದಿದ್ದೇವೆ ಅಂತ. ನಮಗೆ ಸ್ವಲ್ಪ ತಿಳುವಳಿಕೆ ಬಂದ ಒಂದು ಯೌವನದ ಹಂತ. ಆ ಯೌವನದ ಹಂತ ಬಂದಾಗ ನಾವು ನಿಧಾನಕ್ಕೆ ಅಮ್ಮನನ್ನು ಪ್ರಶ್ನಿಸ್ಲಿಕ್ಕೆ ಶುರು ಮಾಡ್ತೇವೆ. ಅಮ್ಮ ಹೊಡೆಯುವುದಲ್ಲ ಪಾಪ, ಮುಖ ಕೊಟ್ಟು ನೋಡಿ ಹೆದರಿಸಿ ಬೈಲಿಕ್ಕೂ ತಾನೇ ಹಿಂಜರಿಯುವಷ್ಟು ನಾವು ಎದೆ ಎತ್ತಿ ನಿಲ್ಲಕ್ಕೆ ಶುರು ಮಾಡ್ತೇವೆ. ಏನ್ ನೀನು ಹಾಗೆ ಹೇಳೋದು, ನಾನು ಸರಿ, ನಿಂಗೇನು ಗೊತ್ತು ಅನ್ನುವಷ್ಟು ನಾವು ಅಮ್ಮನನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅಮ್ಮನ ನಮ್ಮ ಸಂಬಂಧ ಪ್ರೀತಿ ಹಾಗೆ ಇರುತ್ತೆ. ಭಯ ಕಳಚಿಕೊಂಡ ಒಂದು ಹಂತದಲ್ಲಿ ಅಮ್ಮನನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವ ಸ್ಥಿತಿಗೆ ಬಂದ ಮತ್ತು ಆ ಯೌವನದ ಆರ್ಭಟದ ಅಹಂಕಾರ ಪ್ರತಿಷ್ಠಿತ ಆಗಿ ನಾವು ಏನು ಕಮ್ಮಿ ಇಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಒಂದು ಥರದ ಬದಲಾವಣೆ ನಮ್ಮ ವ್ಯಕ್ತಿತ್ವದಲ್ಲಾಗತ್ತೆ, ನಮ್ಮ ಅಮ್ಮನ ಜೊತೆಗಿನ ಸಂಬಂಧದಲ್ಲೂ ಆಗುತ್ತೆ. ಅದು ಎರಡನೆಯ ಹಂತ. ಈ ಎರಡನೆಯ ಹಂತ ಬಂದಾಗ ನಾವು ದೇವರ ಜೊತೆಗೂ ಕೂಡ ಒಂದು ಥರದಲ್ಲಿ ತಪ್ಪು ಮಾಡಿದ್ರೆ ಅವಳ ಮುಂದೆ ಹೋಗಿ ನಿವೇದಿಸಿಕೊಳ್ಳುವಷ್ಟು, ತಪ್ಪು ಮಾಡಿದ್ದೀವಿ ಅಮ್ಮ ಕ್ಷಮಿಸು ಅಂತ ಹೇಳ್ಕೊಂಡು ದೇವರ ಮುಂದೆ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥಿಸಿಕೊಳ್ಳುವಷ್ಟು, ಒಳ್ಳೆಯದನ್ನು ಕೊಡುವಂತ ಬೇಡುವಷ್ಟು ಅವಳೊಟ್ಟಿಗೆ ಒಂದು ಸಲಿಗೆ ನಿರ್ಮಾಣ ಆಗುತ್ತೆ ದೇವರ ಜೊತೆಗೆ. ಅಲ್ಲಿಯವರೆಗೆ ಅದೆಲ್ಲ ಗೊತ್ತಿರುವುದಿಲ್ಲ, ದೇವ್ರ ಹತ್ರ ಏನು ಮಾತಾಡಿ ಗೊತ್ತಿರುವುದಿಲ್ಲ. ಆ ಬಾಲ್ಯದ ಅವಸ್ಥೆಯಲ್ಲಿ ಯಾವಾಗ ಹದಿಹರೆಯ ಬಂತು, ನಮ್ಮ ನಿಧಾನ ಅವಳ ಜೊತೆಗೆ ಒಂದು ಕಾನ್ವರ್ಸೇಷನ್, ಸಂಭಾಷಣೆ ಸಾಧ್ಯ ಆಗುತ್ತೆ. ಅವಳ ಹತ್ರ ಕೇಳಕ್ ಶುರು ಮಾಡ್ತೀವಿ, ಅಮ್ಮ ತಪ್ಪು ಮಾಡಿದ್ದೀನ ನೋಡಿ, ಇನ್ನೊಮ್ಮೆ ಆಗದ ಹಾಗೆ ನೋಡಿಕೋ, ನಾಳೆ ನನಗೆ ಒಳ್ಳೇದಾಗುವ ಹಂಗೆ ಮಾಡು, ನಾನು ಇಂಥದ್ದೊಂದು ಪರೀಕ್ಷೆ ಕೂತ್ಕೊಳ್ತಿದ್ದೀನಿ ಅಮ್ಮ, ನನ್ನನ್ನು ಪಾಸ್ ಮಾಡು, ನಾನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನನಗೆ ಜಯ ಕೊಡು. ಇದೆಲ್ಲ ನಾವು ತಾಯಿಯಲ್ಲಿ ನಿವೇದನೆ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಎರಡನೆಯ ಹಂತ ಇದು ಹದಿಹರೆಯದಲ್ಲಿ ಬರುವ ನಾನು ಅನ್ನೋ ಅಹಂಕಾರ ಸ್ಥಾಪನೆ ಆದ ಮೇಲೆ ಉಂಟಾಗುವ ದೇವರ ಜೊತೆಗಿನ ಸಂಬಂಧ. ತಾಯಿ ಹಾಗೆ, ನಾವು ಹೇಗೋ ಹಾಗೆ ರೆಸ್ಪಾಂಡ್ ಮಾಡ್ತಾ ಹೋಗ್ತಾಳೆ. ಪ್ರಕೃತಿ ಕೂಡ ಹಾಗೆ. ನಿಧಾನಕ್ಕೆ ನಮ್ಗೆ ಏನಾಗುತ್ತೆ, ಎರಡನೆಯ ಹಂತದಲ್ಲಿ ಇದು ನಮ್ಮ ಪ್ರಕೃತಿ, ನಾವು ಇದನ್ನು ರಕ್ಷಿಸಬೇಕು ಅನ್ನುವ ಒಂದು ಭಾಗ, ರಕ್ಷಿಸಬೇಕು ಅನ್ನುವಷ್ಟೇ ದುಷ್ಟರು ಕೆಲವರು, ರಕ್ಷಿಸಬೇಕು ಯಾಕೆ ಇದು ನಮ್ಮದಲ್ವ, ನಾವು ಬೇಕಾದ ಹಾಗೆ ಬಳಸಬಹುದು. ಹೀಗೆ ಪ್ರಕೃತಿಯ ಜೊತೆಗಿನ ಸಂಬಂಧ ಕೂಡ ಹಣ್ಣು ಹಂಪಲು ನೆರಳಿಗೆ ಮಾತ್ರ ಸೀಮಿತವಾಗದೆ ನಾನು ನನ್ನದು ಅನ್ನುವ ಹಕ್ಕು ಸ್ಥಾಪನೆಗೆ ಹೊರಡುತ್ತೆ. ದೇವರು, ತಾಯಿ, ಪ್ರಕೃತಿ, ನಮ್ಮ ಸಂಬಂಧ ನಮ್ಮ ವಯೋಗುಣಕ್ಕನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಅದು ಎರಡನೆಯ ಹಂತ. ಇದೇ ಹಂತದಲ್ಲಿ ಮನುಷ್ಯನಿಗೆ ಗಂಡಿದ್ದರೆ ಅವನಿಗೊಬ್ಬ ಹೆಂಡತಿ ಬರುವ ವಯಸ್ಸು, ಹೆಣ್ಣಿನ ಪ್ರೇಮ ಸಂಭವಿಸುವ ಸಂದರ್ಭ. ಏನಾಗ್ತದೆ ಆ ಎರಡನೆಯ ಹಂತ ಅಂತ ನಾನು ಯಾವುದನ್ನು ಹೇಳ್ತಿದ್ದೇನೆ, ಅಲ್ಲಿ ಆ ಗಂಡು ಅಥವಾ ಆ ಹೆಣ್ಣು ಪ್ರಕೃತಿ ಅಂತ ಯಾವುದನ್ನ ನಾನು ಈಗ
ನನ್ನದು ನಾನು ಅನ್ನುವ ಮೋಹಕ್ಕೆ ಒಳಗಾಗುವ ಅಹಂಕಾರದ ಅಧಿಕಾರ ಸ್ಥಾಪನೆ ಮಾಡುವ ಹಂತ ತಲುಪಿತು ಅಂತ ಪ್ರಕೃತಿಯ ಜೊತೆಗಾಯ್ತಲ್ಲ, ಅದೇ ಹಂತವನ್ನು ತಾನು ಪ್ರೀತಿಸುವ ಹೆಣ್ಣಿನ ಮೇಲೆ ಸ್ಥಾಪಿಸುವ ಒಂದು ಮನೋಧರ್ಮವನ್ನ ಬೆಳೆಸುವುದಕ್ಕೆ ಕಾರಣವಾಗತ್ತೆ. ಆಗ ಆ ಮನುಷ್ಯ ಹುಡುಗ ಯೋಚನೆ ಮಾಡ್ತಾನೆ, ಈಗ ನಾನು ಇವಳನ್ನು ಪ್ರೀತಿಸ್ತೇನೆ, ಇವಳು ನನಗೆ ಸಂಬಂಧಪಟ್ಟವಳು, ನನ್ನವಳು ಮಾತ್ರ, ನನಗೇ ಸಿಗಬೇಕು, ನನ್ನನ್ನು ಬಿಟ್ಟು ಇನ್ಯಾರನ್ನು ಅವಳು ಪ್ರೀತಿಸಬಾರದು, ಇವಳು ನನ್ನ ವಸ್ತು ಅನ್ನುವಷ್ಟು ಅವಳ ಮೇಲೆ ಅಧಿಕಾರ ಸ್ಥಾಪನೆ. ಅವಳು ಅದಕ್ಕೆ ಪ್ರತಿಕ್ರಿಯಿಸದಿದ್ರೆ ಕೋಪಕ್ಕೆ ಒಂದು ವೇಳೆ ಅವಳು ಕೇರ್ ಮಾಡದಿದ್ರೆ ಅವಳನ್ನು ನಾಶ ಮಾಡುವುದು. ಇದು ಪ್ರಕೃತಿಯ ಜೊತೆಗೂ ಇದು ಹೆಣ್ಣಿನ ಜೊತೆಗೂ. ತಾಯಿ ನಗಣ್ಯ ಆಗ್ತಾ ಬರ್ತಾಳೆ, ದೇವರು ಮರೀಲಿಕ್ಕೆ ಪ್ರಾರಂಭ ಆಗ್ತಾನೆ. ನಾನು ಅನ್ನೋದೇ ದೊಡ್ಡದಾಗಿ, ನಾನು ಮಾಡಿದ್ದಕ್ಕೆ ನನ್ನ ತಾಯಿ ಸಪೋರ್ಟ್ ಮಾಡಬೇಕು ಅನ್ನುವ ಹಠ, ದೇವಿ ನನ್ನ ಜೊತೆಗಿದ್ದಾಳೆ ಅನ್ನುವ ದುರಹಂಕಾರ, ಇದರ ಕಾರಣವಾಗಿ ಮೋಹ ಮತ್ತು ಅಹಂಕಾರವೇ ಹೆಚ್ಚಾಗಿ ಅದರ ಅಧಿಕಾರ ಸ್ಥಾಪನೆ, ಆ ಮೂಲಕ ಆ ಹೆಣ್ಣು ನನ್ನವಳೆ ಅನ್ನುವ ಹಕ್ಕು ಸ್ಥಾಪನೆಯೇ ಹೆಚ್ಚಾಗಿ ಪ್ರಕೃತಿ ಮತ್ತು ಸ್ತ್ರೀ ಎರಡನ್ನೂ ಕೂಡ ತನ್ನ ಬಲಕ್ಕೆ ಉಪಯೋಗಿಸುವ ಒಂದು ಧಾರ್ಷ್ಟ್ಯ ಎರಡನೆಯ ಹಂತದಲ್ಲಿ ಬೆಳೆಯುವ ಇನ್ನೊಂದು ಲಕ್ಷಣ. ಆಗ ದೇವರು ನನ್ನನ್ನು ಖಂಡಿತ ದೇವರು ಕ್ಷಮಿಸ್ತಾನೆ, ನಾನೇನು ತಪ್ಪು ಮಾಡಿಲ್ಲ, ನನಗೆ ಗೊತ್ತು ನಾನು ಸರಿಯಾಗೇ ಇದ್ದೇನೆ. ಈ ಥರದ ಸಮರ್ಥನೆಗಳೂ ಕೂಡ ಒಳಗೊಳಗೆ ಬೆಳಿಲಿಕ್ಕೆ ಕಾರಣವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ತನ್ನಲ್ಲಿದ್ದದಷ್ಟು ದೇವರಿಗೆ ಕೊಡುವಾಗ ನಾನು ಕೊಡ್ತೇನೆ. ಯಾಕಂದ್ರೆ ದೇವರು ನನ್ನನ್ನು ಇಚ್ಛೆ ಪಡ್ತಾನೆ, ನನಗೆ ಇಷ್ಟ ಅಂತ ಗೊತ್ತಿದೆ, ಅವನು ನನ್ನನ್ನು ಮೆಚ್ತಾನೆ, ಅವನು ನಾನು ಹೇಳಿದ್ದನ್ನು ಕೇಳ್ತಾನೆ ಅನ್ನುವ ಹಂತದವರೆಗೆ ಹೋಗುವಂತಹ ಅಹಂಕಾರಿಗಳೂ ಇದ್ದಾರೆ. ತಪ್ಪು ಮಾಡ್ತಾ 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 ಎಲ್ಲಿ ಏನಾಗ್ತೇನೋ ಏನೋ, ತಪ್ಪು ಮಾಡಿದ್ದನ್ನು ಕ್ಷಮಿಸ್ಲಿ ದೇವರು ಅಂತ ಹೇಳಿ ಆ ಭಯಕ್ಕೆ ಕಾಣಿಕೆ ಹಾಕುವಾಗ ಅದು ಅಜ್ಞಾನದ ಭಯ ಅಲ್ಲ, ಅದು ಅಹಂಕಾರದ ಭಯ. ಅದು ಎರಡನೇ ಹಂತದಲ್ಲಿ ಬರುವ ನಮ್ಮ ದುರಹಂಕಾರದಿಂದ ಹುಟ್ಟುವ ದೇವತೆ, ದೇವರು ಅಥವಾ ಯಾವುದೇ ದೇವಿ ಈ ಸ್ವರೂಪಗಳ ಜೊತೆಗೆ ನಮಗೆ ಉಂಟಾಗುವ ವಿಘಟನೆ. ಒಂದು ದೃಷ್ಟಿಯಿಂದ ನಾವು ಕೃತಯುಗ, ತ್ರೇತಾಯುಗ, ದ್ವಾಪರ ಮತ್ತು ಯಾವುದು ಕಲಿಯುಗ ಅಂತೇವಲ್ಲ, ಇವೆಲ್ಲ ಬಾಲ್ಯದಿಂದ ನೀವು ನಮ್ಮ ಜೀವನ ಕ್ರಮವನ್ನು ನೋಡಿದ್ರೆ ಆರೋಹಣ ಅವಸ್ಥೆಯಲ್ಲಿ ನಾವು ಆರಂಭದಲ್ಲಿ ಬಹಳ ಸತ್ಯಯುಗದವರು, ಬಾಲ್ಯ ಅವಸ್ಥೆ, ಅಲ್ಲಿ ಯಾವ ಕಲ್ಮಶ ಇಲ್ಲ, ಭಯ, ಪ್ರೀತಿ, ಏನೋ ಅಮ್ಮ ಹೇಳಿದ್ದಾಳೆ ಇತ್ಯಾದಿ ನಂಬಿಕೆ. ಅದರ ನಂತರದ ಹಂತ ಅದು ಒಂದು ತರದ ತ್ರೇತಾಯುಗ, ಸ್ವಲ್ಪ ಹೌದಾ ಅಲ್ವಾ ಅನುಮಾನಗಳು, ಏಕಕಾಲಕ್ಕೆ ನನ್ನದು ನಾನು ಅನ್ನುವ ಪ್ರೀತಿ ಎಲ್ಲ ಇದೆ. ಯಾವ ಹಂತಕ್ಕೆ ಹೋಗುತ್ತೆ ಮೋಹ ಅಂತಂದ್ರೆ, ಇದು ನನ್ನದು ಅನ್ನುವ ಭಾವ ಬಂದದ್ರಿಂದ ನೀವು ಗಮನಿಸಬೇಕು, ತಾಯಿಯ ವಿಷಯದಲ್ಲೂ ಕೂಡ ತಾಯಿ ನಾನು ಹೇಳಿದ್ದು ಕೇಳಬೇಕು ಅನ್ನೋದೆಲ್ಲ ಬರೋದು ಒಂದು ಹೆಂಡತಿಯನ್ನು ಮದುವೆ ಆಗುವ ಗಂಡಿನ ಅವಸ್ಥೆಯಲ್ಲಿ, ಅಥವಾ ಒಬ್ಬ ಗಂಡನನ್ನು ಮದುವೆಯಾದ ಮಗಳ ಅವಸ್ಥೆ ಏನಿದೆ ಅವರೆಲ್ಲ ಆ ಹಂತಕ್ಕೆ ಬರ್ತಾರೆ. ಇನ್ನು ನಮ್ಮ ಅಪ್ಪ ಅಮ್ಮ ನಾವು ಹೇಳಿದ್ದು ಕೇಳಬೇಕು ಅಂತ. ನಾವು ಹೇಳಿದ್ದು ಕೇಳದಿದ್ರೆ ಅವರಿಗೆ ನಮ್ಮ ಬದುಕೆ ಅರ್ಥ ಆಗ್ಲಿಲ್ಲ ಅಂತ ತೀರ್ಮಾನ ಕಡೆಗೆ ಪ್ರತಿ ಮಗ ಮತ್ತು ಮಗಳು ಎಣಿಸೋದು, ಅಥವಾ ಸೊಸೆ ಇನ್ನೊಬ್ಬ ಅಳಿಯ ಅವ್ರು ಎಣಿಸೋದು ಏನು ಅಂದ್ರೆ, ಇವ್ರಿಗೆ ನಮ್ಮ ಬದುಕೆ ಅರ್ಥ ಆಗುದಿಲ್ಲ, ಅದಕ್ಕೆ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಏನೇನೋ ಮಾತಾಡ್ತಾರೆ, ಹೊರತಾಗಿ ನಾವು ಅರ್ಥ ಮಾಡ್ಕೊಂಡದ್ದು ತಪ್ಪಾಯಿತೇನೋ ಅಂತ ಭಾವಿಸೋದಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿ ಆಗುವಂತಹ ದೇವರಿಂದ ನಮ್ಮನ್ನು ನಾವು ದೂರಕ್ಕೆ ಸರಿಸಿಕೊಳ್ಳುವ ಒಂದು ಪರಿಪಾಠ, ಈ ಅಹಂಕಾರ ನಮ್ಮಲ್ಲಿ ಗೊತ್ತೇ ಇಲ್ಲದೆ ಉಂಟು ಮಾಡ್ತದೆ ಮತ್ತು ಆ ಕಂದಕ ಹೆಚ್ಚುತ್ತಾ ಹೋಗ್ತದೆ. ಯಾವಾಗ ಮನುಷ್ಯನ ಈ ಅಜ್ಞಾನ, ಇದು ಒಂಥರ ಜ್ಞಾನ ಅಂತ ತಿಳಿದ ಅವಿದ್ಯೆಯ ಉತ್ಕಟಾವಸ್ಥೆ, ನಮ್ಗೆಲ್ಲ ತಿಳುವಳಿಕೆ ಇದೆ ಅಂತಲೇ ತಿಳಿದು ನಾವು ಹಂಗ್ ಮಾಡೋದು. ಮೊದಲಿದ್ದಾಗ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿತ್ತು, ಎರಡನೇ ಹಂತದಲ್ಲಿ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ, ನನಗೆ ಗೊತ್ತಿದೆ ಮತ್ತು ಅದು ಸರಿ ಅನ್ನುವ ಅಜ್ಞಾನವನ್ನು, ಅವಿದ್ಯೆಯನ್ನು ತನ್ನ ವಿದ್ಯೆ ಅಂತ ತಿಳಿಯುವ ದುರಹಂಕಾರದ ಸ್ಥಿತಿ. ಆ ಸ್ಥಿತಿಯಲ್ಲಿ ಅವರು ಪ್ರಕೃತಿಯ ನಾಶಕ್ಕೂ ಹೆಸೋದಿಲ್ಲ, ತಾಯಿಯನ್ನು ಧಿಕ್ಕರಿಸೋದಕ್ಕೂ ಹೆಸೋದಿಲ್ಲ, ದೇವರು ಯಾವನಯ್ಯ ಅಂತ ಹೇಳುವ ಸ್ಥಿತಿಗೂ ಬರ್ತಾರೆ. ಈಗಲೂ ಕೆಲವರು ನಾಸ್ತಿಕ್ಯ ಮಾತಾಡುವವರಿಗೆಲ್ಲ ಇರುವುದು ಅಂಥದೇ ಸ್ಥಿತಿ. ದೇವರು ಯಾವನಯ್ಯ, ಅವನು ಎಲ್ಲಿದ್ದಾನೆ, ನಾವಲ್ವಾ, ನಾವಿದ್ರಲ್ವಾ ಅವನಿಗೆ ಅಸ್ತಿತ್ವ ಎಲ್ಲಿದೆ ಅಂತ ಹೇಳುವವರು ಇವತ್ತಿಗೂ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಒಳಗೆ ಆಗುವಂತಹ, ಯಾಕೆಂದ್ರೆ ಪೂರ್ವದಲ್ಲಿ ನಾವೆಲ್ಲ ಹುಟ್ಟುತ್ತಾ ಭಗವಂತನ ಜೊತೆಗೆ ಹುಟ್ಟುವವರು. ನಿಮಗೆ ಗೊತ್ತು, ಭಾಗವತದಲ್ಲಿ ಶ್ರೀಮದ್ ಭಾಗವತದ ಪುರಂಜನ ಉಪಾಖ್ಯಾನ ಅವಿಜ್ಞಾತನ ಜೊತೆಗೆ ನಾವೆಲ್ಲ ಹುಟ್ಟಿದ್ದನ್ನ ಹೇಳುವ ಕಥೆಯನ್ನ ನೀವು ಚೆನ್ನಾಗಿ ಕೇಳಿದ್ದೀರಿ. ಆ ಅವಿಜ್ಞಾತ ನಮ್ಮ ಜೊತೆಗೇ ಇದ್ದಾನೆ, ಆದ್ರೆ ನಮಗೆ ಗೊತ್ತಿಲ್ಲ. ಅವನು ಗೊತ್ತಿಲ್ಲದೆ ಇರುವ ಮತ್ತು ಅವನು ಇದ್ದಾನೆ ಅನ್ನೋದು ಗೊತ್ತಿಲ್ಲದೆ ಇರುವಾಗ ನಮಗೊಂದು ಬಾಲ್ಯದ ಮುಗ್ಧತೆ ಇದ್ದಾಗ ಅದು ಚೆನ್ನಾಗೇ ಇರುತ್ತೆ. ಯಾವಾಗ ನನಗೆ ಗೊತ್ತಿದೆ ಅನ್ನೋದು ಬಂತು, ಆಗ ಈ ಅವಿಜ್ಞಾತ ಪೂರ್ತಿ ದೂರ ಸರಿತಾನೆ. ಅಥವಾ ಭಗವಂತನ ಪ್ರೀತಿ, ಭಗವಂತನ ತತ್ವ, ಶಕ್ತಿ, ಭಕ್ತಿ, ತಾಯ್ತನ, ಅಮ್ಮ ಕೊಟ್ಟ ಪ್ರೀತಿ, ಅಮ್ಮನ ಹೆತ್ತ ಆ ಕರುಳು ಎಲ್ಲವೂ ದೂರ ಆಗ್ತದೆ. ಮೂರನೇ ಹಂತ ಬರುತ್ತೆ, ಬದುಕು ಕಲಿಸುವ ಪಾಠ.
ಜ್ಞಾನ ಅನ್ನುವುದಕ್ಕೆ ಕೇವಲ ಓದಿನಿಂದ ಬರಬೇಕಾಗಿಲ್ಲ. ಮೂರನೆಯ ಹಂತದಲ್ಲಿ ಒಬ್ಬ ಭಕ್ತ ಅಂತ ಅನ್ನಿಸಿಕೊಳ್ಳಬೇಕಾದ್ರೆ ಪೂರ್ವದ ಈ ಎಲ್ಲ ಅನುಭವಗಳನ್ನ ಉಂಡು ಮಾಗಿದವ ಅವನು ನಿಧಾನಕ್ಕೆ ಅಂದುಕೊಳ್ತಾನೆ, ಓಹೋ, ನಾನು ತಿಳಿದ ಹಾಗೆ ನನ್ನ ತಾಯಿ, ನನ್ನ ಹೆಂಡತಿ ಇವರೇ ಸರ್ವಸ್ವ ಅಲ್ಲ. ನನ್ನ ಹೆಂಡತಿಯೇ ಈಗ ನನ್ನವಳು ಅಂತ ನಾನು ತಿಳಿದಿದ್ದೆ, ನನ್ನದೇ ಮೋಹಕ್ಕೆ ಬೆಳೆದಿದ್ದೆ. ಈ ಅಮ್ಮ, ಈ ತಾಯಿ ಎಲ್ಲ ನನ್ನವರು ಅಂತ ಭಾವಿಸುವಾಗೆ, ಅಥವಾ ಅಮ್ಮನನ್ನ ನಾನು ನನ್ನವಳಲ್ಲ ಅಂತ ಭಾವಿಸಿ ನನ್ನ ಹೆಂಡತಿಯೇ ನನ್ನ ಸರ್ವಸ್ವ ಅಂತ ಭಾವಿಸಿದ ನನ್ನ ತನಕ್ಕೆ ಆ ಹೆಂಡತಿಯಿಂದ, ಸಂಸಾರದಿಂದ, ಅನುಭವಗಳಿಂದ ಒಂದು ತರದ ಪೆಟ್ಟು ಬಿದ್ದಾಗ, ಅಥವಾ ಗಂಡನಿಂದ ಪೆಟ್ಟು ಬಿದ್ದಾಗ ಹೆಂಡತಿಗೆ, ಹೆಂಡತಿಯಿಂದ ಪೆಟ್ಟು ಬಿದ್ದಾಗ ಗಂಡನಿಗೆ ಒಂದು ಸಣ್ಣ ಎಚ್ಚರ ಪ್ರಾರಂಭ ಆಗ್ತದೆ. ಈ ಮೂರನೆಯ ಹಂತ ಬಂತಲ್ಲ, ಇದು ಸತ್ಯ ಅಲ್ಲ. ಇಲ್ಲಿ ಇರುವ ತಾಯಿ ಅಂತ ನಾನು ತಿಳಿದ ಅಮ್ಮ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರುವವಳಲ್ಲ, ಅವಳಿಗೆ ಬೇರೆ ಏನೋ ಗುಣಗಳಿವೆ. ಅವಳು ನನ್ನಕ್ಕಿಂತ ದೊಡ್ಡವಳು, ಅವಳಿಗೆ ನನ್ನಕ್ಕಿಂತ ಚೆನ್ನಾದ ಅನುಭವ ಇದೆ. ನಾನು ಈಗ ಕಣ್ಣು ಬಿಡುವವನು, ನನಗೆ ಕಣ್ಣು ಬಿಡುವಾಗ ಕಾಣ್ತಾ ಇರುವ ಈ ಅನುಭವಗಳು, ಈಗ ಹೇಳುವ ಪಾಠ ಇನ್ನೇನೋ ಹೊಸದಿದೆ, ಅದು ನಾನು ತಿಳಿದಷ್ಟೇ ಇಲ್ಲ ಅಂತ ಅವನಿಗೆ ಮನವರಿಕೆ ಆಗಲಿಕ್ಕೆ ಶುರುವಾದಾಗ ಅವನು ಹೆಂಡತಿಯನ್ನು ಮತ್ತು ತಾಯಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶುರು ಮಾಡುವ ಮೂರನೇ ಹಂತ ಬರುತ್ತೆ. ಎರಡನೇ ಹಂತದಲ್ಲಿ ಎಲ್ಲಿಯವರೆಗೆ ಅವನಿಗೆ ಮೋಹ ಪ್ರೀತಿ ಅಂದ್ರೆ ಅವಳೇ ಸರ್ವಸ್ವ ಅಂತ ಬಂದಾಗ, ಅದಕ್ಕೇನೆ ಆನಂದ ಲಹರಿಯಲ್ಲಿ ಶಂಕರಾಚಾರ್ಯರ ಒಂದು ವಾಕ್ಯ ಇದೆ, ತಾಯಿ ಅಂದರೆ ಪ್ರೇಯಸಿಯೇ, ಪ್ರೇಯಸಿ ಅಂದರೆ ತಾಯಿಯೇ ಅಂತ. ಅವನು ಇಲ್ಲಿಯವರೆಗೆ ಯಾವ ತಾಯಿಯನ್ನು, ತನ್ನ ಹೆತ್ತ ತಾಯಿ ಅನ್ನೋದನ್ನು ಮರೀತಾನಲ್ಲ, ಆ ಹೆತ್ತ ತಾಯಿಯನ್ನು ಮರೆತಾಗ ಮತ್ತೆ ತಾಯಿಯನ್ನು ನೆನಪಿಸಲಿಕ್ಕೆ ಬರುವ ಪ್ರೇಯಸಿ ಅವಳು ವಾಸ್ತವಿಕ ಪ್ರೇಯಸಿ ಅನ್ನುವ ಭ್ರಮೆ ಮಾತ್ರ. ಅವಳು ನಿಧಾನಕ್ಕೆ ನೆನಪಿಸುವುದು ಮತ್ತೆ ನಿನ್ನ ತಾಯಿ ನಾನು ಅಂತಲೇ. ಇದು ಬಹಳ ಒಂದು ವಿಶೇಷವಾದ ಸ್ಥಿತಿ. ಎಲ್ಲರಿಗೂ ಇದನ್ನ ಪ್ರೇಯಸಿ ತಾಯಿ ಹೇಗೆ, ತಾಯಿ ಪ್ರೇಯಸಿ ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಶಂಕರಾಚಾರ್ಯರನ್ನೆಲ್ಲ ತಪ್ಪು ತಪ್ಪು ವ್ಯಾಖ್ಯಾನ ಮಾಡಿ ಅವರ ಬಗ್ಗೆ ಅಬದ್ಧ ಹೇಳಿದವರು ಇದ್ದಾರೆ. ಆದರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದವನಿಗೆ ತನ್ನ ಸೃಷ್ಟಿ ಮೂಲ ಯಾವುದು ಅಂತ ಗೊತ್ತಾದರೆ, ತನ್ನ ಸೃಷ್ಟಿ ಮೂಲ ತಾಯಿ ಅನ್ನೋದು ಗೊತ್ತಾಯಿತು ಅಲ್ವಾ. ನಾನು ಹುಟ್ಟಿದ್ದು ಎಲ್ಲಿಂದ? ಅಮ್ಮನಿಂದ. ಅಮ್ಮನಿಂದ ಹುಟ್ಟಿದ ನಾನು ಇವತ್ತು ಆ ಹುಟ್ಟಿದ ಜಾಗವನ್ನೇ ನನ್ನ ಆನಂದಕ್ಕೆ ಬಳಸ್ತೇನೆ. ಅದು ದೇಹ ಬದಲಾಗ್ತಿರಬಹುದು, ಆದರೆ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು, ಅದು ದೇವಾಲಯ. ಆ ದೇವಾಲಯವನ್ನು ನಾನು ಈ ಅಮ್ಮ ಅನ್ನುವ ದೇಹದಿಂದ ಧಿಕ್ಕರಿಸಿ ಪ್ರೇಯಸಿ ಅನ್ನುವ ಸುಖದ ಭಾಗವಾಗಿ ಅನುಭವಿಸ್ತೇನೆ. ಕಾಲಾಂತರದಲ್ಲಿ ಗೊತ್ತಾಗತ್ತೆ, ಓಹೋ, ಯಾವುದು ನಾನು ನನ್ನ ಹುಟ್ಟಿಗೆ ಕಾರಣವಾಯಿತು, ನನ್ನನ್ನು ಈ ನೆಲಕ್ಕೆ ತಂದಿತೋ, ಆ ಜಾಗವೇ ನಾನು ಇವತ್ತು ನನ್ನ ದೈಹಿಕ ಆನಂದದ ಭಾಗ ಅಂತ ಭಾವಿಸಿದ್ದೇನಲ್ಲ, ಇದಲ್ಲ, ಇದು ಪೂಜಾ ಸ್ಥಳ ಅಂತ. ಇದನ್ನು ಗೊತ್ತಾದವರೆಲ್ಲ ದೊಡ್ಡವರಾದರು. ಯಾರಿಗೆ ಇದು ಬದುಕಿನಲ್ಲಿ ತಮ್ಮ ಸಮಾಗಮಕ್ಕೆ ಪೂರ್ವದಲ್ಲೇ ಗೊತ್ತಾಯಿತು, ಅವರು ಶ್ರೀರಾಮಕೃಷ್ಣ ಪರಮಹಂಸರಾದರು. ಅವರು ಶಾರದಾ ಮಾತೆ ಅಂತವರನ್ನ ಬಂದಾಗಲೇ ತಾಯಿ ಕಂಡು ನಮಸ್ಕರಿಸಿದರು. ಯಾಕೆ ನೀವು ನೋಡಿ, ಇಲ್ಲೊಂದು ಭೂಮಿ ಸಿದ್ಧವಾಗಿದೆ, ಬಾಯಿ ತೆರೆದು. ಯಾವುದಕ್ಕೆ? ನಾಳೆ ಪ್ರತಿಷ್ಠಿತ ಆಗಲಿಕ್ಕಿರುವ ಆ ತಾಯಿಯನ್ನ ಕರೆದುಕೊಳ್ಳುವುದಕ್ಕೆ. ನಮ್ಮೆಲ್ಲ ಸೃಷ್ಟಿ ಇಂಥದೊಂದು ಬಾಯಿ ತೆರೆದು ಬಾ ಅಂತ ಸ್ವೀಕರಿಸುವ, ಯಾವುದೋ ಒಂದು ತನ್ನನ್ನು ಅರ್ಪಿಸಿಕೊಂಡ ಭೂಮಿ ಅನ್ನುವ ಪ್ರಕೃತಿಯ ಭಾಗವಾದ ಒಂದು ಸುಂದರ ದೇವಾಲಯವೇ ಕಾರಣವಾಗಿ ಬಂದಿದ್ದೇವೆ ನಾವು. ಇವತ್ತು ನಾವು ಈ ಭೂಮಿ ತನ್ನನ್ನು ಅರ್ಪಿಸಿಕೊಳ್ಳದೇ ಇದ್ರೆ, ಅಲ್ಲೊಂದು ಕಲ್ಲು ಬಂಡೆ ಬಂದಿದೆಯಪ್ಪ ಆಗಲ್ಲ ಅಂದ್ರೆ ಜಾಗ ಬದಲಾಯಿಸಬೇಕೆ ಹೊರತು ಅಲ್ಲೇ ಮಾಡ್ತೇನೆ ಅನ್ನೋ ಹಠ ಸಾಧ್ಯವೇ ಇಲ್ಲ. ಒಬ್ಬ ತಾಯಿ ತಾನು ಪ್ರತಿಷ್ಠಾಪಿತಳಾಗುವುದಕ್ಕೆ ಇದನ್ನು ಸೂಚಿಸುವಾಗ ಕೃಷ್ಣನ ಮಾತುಗಳೆಲ್ಲ ಇವೆ. ಶ್ರೀಕೃಷ್ಣ ತನ್ನನ್ನ ಹೇಳುವಾಗ ತಾನು ಪ್ರಕೃತಿಯಾಗಿ ಹೇಗೆ, ತಾನು ಅಕ್ಷರ ಪುರುಷ ಅಂತ ತನ್ನನ್ನು ಹೇಳುವಾಗ ಅವನು ಮೊದಲು ಅಕ್ಷರ ಪುರುಷ ಅಂತ ಪ್ರಕೃತಿಯನ್ನ ಹೇಳಿದ. ತಾನು ಪುರುಷೋತ್ತಮ ಆದ್ರೆ ಅಕ್ಷರ ಪುರುಷ ಇಬ್ಬರು ಅಂತ ಹೇಳಿದ. ತನ್ನನ್ನು ಹೇಳಿದ, ಪ್ರಕೃತಿಯನ್ನು ಹೇಳಿದ. ನನಗೆ ಹೇಗೆ ನಾಶವಿಲ್ಲವೋ ಹಾಗೆ ಪ್ರಕೃತಿಗೆ ನಾಶ ಇಲ್ಲ ಅಂತ ಹೇಳಿದ. ತಾನು ಹೇಗೆ ಹುಟ್ಟಿಗೆ ಕಾರಣನೋ ಹಾಗೆ ಅವಳೂ ಕಾರಣಳು ಅಂತ ಹೇಳಿದ. ತಾನೇ ಅಲ್ಲಿ ಆ ಗರ್ಭವನ್ನ ಇಟ್ಟವನು ಅಂತ ಕೃಷ್ಣ ತನ್ನನ್ನು ಕುರಿತು ಹೇಳುವಾಗ ಹೇಳ್ತಾನೆ, ಈ ಭೂಮಿಯ ಗರ್ಭಕ್ಕೆ ಕಾರಣನು ನಾನು ಅಂತ ಹೇಳ್ತಾನೆ. ಬೀಜವೂ ನಾನೇ, ಗರ್ಭವೂ ನಾನೇ ಅಂತ. ಇದೆಲ್ಲ ಹೇಳಿ ಅವನು ಆ ಪ್ರಕೃತಿಗೆ ಕೂಟಸ್ಥ ಅಂತ ಒಂದು ಹೆಸರನ್ನು ಕೊಡ್ತಾನೆ. ಬದುಕಿನಲ್ಲಿ ಎರಡೂ ಇದೆ. ನಾನು ಅನ್ನುವ ಒಂದು ಜೀವ, ಆ ಭಗವಂತ ಅನ್ನುವ ಪರಮ ಪುರುಷ ಅಥವಾ ಉತ್ತಮ, ಅವನೇ ಹೇಳಿದ ಹಾಗೆ ಪುರುಷೋತ್ತಮ. ಎರಡನ್ನು ಕೂಡಿಸುವುದು ಒಂದಿದ್ದರೆ ಅದು ಕೂಟಸ್ಥವಾದ ಈ ತಾಯಿ.
ಈ ಪ್ರಕೃತಿ, ಈ ಕೂಡಿಸುವ ಕೆಲಸ ಇದೆಯಲ್ಲ ಸೇತುವೆ, ಅದು ಅಸಾಧಾರಣವಾದುದು. ಯಾರಿಗೆ ಅದು ಗೊತ್ತಿಲ್ಲ ಅವರು ಅದನ್ನು ವಸ್ತುವಾಗಿ ಬಳಸ್ತಾರೆ. ಅದು ಹೆಣ್ಣಿರಬಹುದು, ಅದು ಪ್ರಕೃತಿ ಇರಬಹುದು, ಎರಡೂ ಕೂಡ ಕೂಟಸ್ಥ ಅವಸ್ಥೆಗೆ ಬಂದದ್ದು. ಗಂಡು ಅನ್ನುವ ಈ ದೇಹ, ಅದು ದೇಹ ಮಾತ್ರದಿಂದ ಗಂಡು, ಜೀವಕ್ಕೆ ಲಿಂಗವಿಲ್ಲ. ನಿಮಗೆ ಗೊತ್ತೇ ಇದೆ, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ. ಜೀವ ಅನ್ನುವುದಕ್ಕೆ ಲಿಂಗವಿಲ್ಲ. ಆದ್ರೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ದೇಹದ ಚಹರೆಗಳನ್ನು ನೋಡಿ ಇದು ಗಂಡು ಇದು ಹೆಣ್ಣು ಅಂತ ಭೇದವೇ ಹೊರತು ಜೀವ ಮಾತ್ರ ಹೊರಗೆ ಬಂದರೆ ಜೀವಕ್ಕೆ ಲಿಂಗವಿಲ್ಲ. ಅದು ದೇಹಕ್ಕೆ ಬೇಕಾದ ಪ್ರಕೃತಿ ತತ್ವ. ದೇಹ ಅಂದ್ರೆ ಮತ್ತೆ ಈ ಪ್ರಕೃತಿ ತತ್ವದ ಒಂದು ಭಾಗ. ಪ್ರಕೃತಿ ತತ್ವವು ತನ್ನ ಪುರುಷನಿಗೋಸ್ಕರ ತನ್ನ ಕೆಲಸವನ್ನು ಮಾಡುವುದಕ್ಕೆ ನಿಂತಿದೆ. ಹೆಣ್ಣಿನ ದೇಹದಲ್ಲಿ ಹೆಣ್ಣಿನ ಕೆಲಸ ಯಾವುದು, ಗರ್ಭವಾಗಿ ಮಾಡಬೇಕು, ಅದನ್ನು ಮಾಡುತ್ತಿದೆ. ಗಂಡಿನ ದೇಹದಲ್ಲಿ ಬೀಜವಾಗಿ ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಿದೆ. ಆದರೆ ಬೀಜ ಕ್ಷೇಪ ಮಾಡಿದವನು ನಾನೇ ಅಂತ ಕೃಷ್ಣ ಹೇಳುವಾಗ, ನಾನು ನೀವು ಅನ್ನುವ ಹೆತ್ತವರು ಅಂತ ಹೇಳಿಕೊಳ್ಳುವ ತಂದೆ ತಾಯಿ ಗಂಡ ಹೆಂಡತಿ ಎಲ್ಲವೂ ಕೂಡ ಕೇವಲ ನಿಮಿತ್ತ, ನೆಪ ಮಾತ್ರ. ನಾವು ಬೇಕಾದಷ್ಟು ಸಂಗತಿಗಳನ್ನು ಸೂಕ್ಷ್ಮ ಗಮನಿಸಿದ್ರೆ ಇದು ಅರ್ಥ ಆಗುತ್ತೆ. ಎಷ್ಟು ಜನ ಮಕ್ಕಳು ಬೇಕು ಅಂತ ಒದ್ದಾಡ್ತಾರೆ, ಮಕ್ಕಳಾಗಲ್ಲ. ಇನ್ಯಾರೋ ಗೊತ್ತೇ ಇಲ್ಲದೆ ಗರ್ಭಿಣಿ ಆದ್ವಿ ಅಂತ ಅಬಾರ್ಷನ್ಗೆ ಹೋಗ್ತಾರೆ. ಯಾರೋ ಬೇರೆ ಕಾರಣನೊಬ್ಬನಿದ್ದಾನೆ. ಕೂಡುವುದರಿಂದಲೇ ಮಕ್ಕಳಾಗುವುದಲ್ಲ, ಕೂಡಿದ್ದಕ್ಕೆ ಈ ಮಗು ಆಗಬೇಕು ಅಂತ ನಿರ್ಣಯಿಸುವವನೊಬ್ಬನಿದ್ದಾನಲ್ಲ ಅವನು. ಹಾಗ ಒಂದು ಪ್ರಕೃತಿಯ ವ್ಯವಸ್ಥೆ ಈ ದೇವಿಯ ಸ್ವರೂಪದಲ್ಲಿ, ಈ ಪ್ರಕೃತಿಯ ಸ್ವರೂಪದಲ್ಲಿ, ನಮ್ಮ ಹೆತ್ತ ತಾಯಿಯ ಸ್ವರೂಪದಲ್ಲಿ ನಮ್ಮ ಜೊತೆಗಿದೆ. ಆ ಒಡನಾಟವನ್ನು ಅರ್ಥ ಮಾಡಿಕೊಳ್ಳದವರೆಲ್ಲ ನಾವು ಏನು ಮಾಡಿದ್ದೇವೆ ಅಂದ್ರೆ ಅದನ್ನು ನಮ್ಮ ಸಂಕುಚಿತ ಮನೋಭಾವದ ವಸ್ತುವಿನ ಮಟ್ಟಕ್ಕೋ ಜೀವ ಭಾವವಿಲ್ಲದ ಒಂದು ಅತ್ಯಂತ ದುಷ್ಟ ಸನ್ನಿವೇಶಕ್ಕೆ ಬಳಸಿದ್ದೇವೆ. ಹೀಗಾದದ್ದರಿಂದ ನಮಗೆ ನಿಜವಾದ ತಾಯಿತನದ, ನಿಜವಾದ ದೇವಿ ಅನ್ನುವ ಆ ದೈವತ್ವದ, ನಿಜವಾದ ಪ್ರಕೃತಿ ಅನ್ನುವ ಆ ಪ್ರಕೃತಿ ತತ್ವದ ಅರಿವಾಗದೆ ನಾವು ಹಾಗೆ ಒದ್ದಾಡ್ತಿದ್ದೇವೆ. ಇದರ ಪರಿಣಾಮವೇ ನೀವು ಗಮನಿಸಿದರೆ ನಮ್ಮಲ್ಲಿ ನಾನು ಈಗಾಗಲೇ ಹೇಳಿದ ನಾನು ನನ್ನ ಹೆಂಡತಿ ಅನ್ನುವ ಭಾವ ಕಳಚಿದ ಮೇಲೆ ಎಚ್ಚರ ಬಂತು ಅಂತಂದೆ. ಬಾಲ್ಯಾವಸ್ಥೆ ನೋಡಿ, ಬಾಲ್ಯಾವಸ್ಥೆಯಲ್ಲಿ ಇಂಥ ಯಾವ ದುರಹಂಕಾರ ಇಲ್ಲದಾಗ ಶ್ರೀ ಶಂಕರಾಚಾರ್ಯರು ಏನನ್ನು ಕೇಳಿಕೊಂಡ್ರು? ಅಮ್ಮ, ನಿನ್ನ ಹಾಲು ಅದೆಂಥದಿರಬೇಕು. ನಿನ್ನ ಅವರು ಸೌಂದರ್ಯ ಲಹರಿಯಲ್ಲಿ ಹೇಳಿದ ಹಾಡಿನ ಭಾಗ ನಿಮಗೆ ಗೊತ್ತಿದೆ. ಅಮ್ಮ, ನಿನ್ನ ಹಾಲು ಎಂಥದಿರಬೇಕು, ಒಮ್ಮೆ ಕುಡಿದ 2 ಮಕ್ಕಳು ಮತ್ತೆಂದೂ ಒಂದು ಹೆಣ್ಣಿನ ಅಪೇಕ್ಷೆ ಪಡದಂತೆ ಕಾಯಂ ಬ್ರಹ್ಮಚಾರಿಗಳಾಗಿ ಉಳಿದರಲ್ಲ. ಇದು ಗಣಪತಿಗೆ ಮತ್ತು ಕುಮಾರಸ್ವಾಮಿಗೆ ಹೇಳಿದಂತಹ ಮಾತು. ಯಾಕೆ ಹೇಳಿದ್ರು? ಭಗವತಿ ತಾಯಿ ಅನ್ನುವಳು ಯಾವ ಹಂತಕ್ಕೆ ಎತ್ತರಿಸಬಲ್ಲಳು ನಮ್ಮನ್ನು? ತನ್ನ ಹಾಲಿನಿಂದಲೇ, ಕೇವಲ ತನ್ನ ಎದೆಯಲ್ಲಿರುವ ಜೀವಸತ್ವವನ್ನು ಧಾರೆ ಎರೆಯುವುದರ ಮೂಲಕ ತಾಯಿ ತನ್ನ ಮಗುವನ್ನು ಯಾವ ಎತ್ತರಕ್ಕೂ ಎತ್ತರಿಸಬಲ್ಲಳು. ತಾಯಿ ಶಬ್ದಕ್ಕೆ ಕನ್ನಡದ ಪ್ರಕಾರ ವ್ಯುತ್ಪತ್ತಿ ಹೇಗೆ ಅಂದ್ರೆ ತನ್ನನ್ನು ತಾನು ಈಯುವವಳು ಅಂತ. ತನ್ನನ್ನು ತಾನೇ ಕೊಡುವವಳು ಭೂಮಿಗೆ, ತಾನು ಸತ್ತು ತನ್ನನ್ನೇ ಕೊಡುವವಳು ತಾಯಿ, ತನ್ನನ್ನು ತಾನು ಈಯುವವಳು ಅವಳು ತಾಯಿ ಅಂತ. ಇಂಥ ತಾಯಿ ನಿಮಗೆ ಚೆನ್ನಾಗಿ ಗೊತ್ತಿರುವ ಹಾಗೆ ದೇವ ಕಾರ್ಯ ಒಂದು ಪುರುಷೋತ್ತಮ ಅಂತ ನಾವು ಯಾವುದನ್ನು, ಭಗವಂತ ಗಂಡು ಒಬ್ಬನೇ. ಭಾಗವತ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಪುರುಷ ಪುಲ್ಲಿಂಗದಲ್ಲಿರುವವನು ಭಗವಂತ ಪುರುಷೋತ್ತಮ, ಅವನೊಬ್ಬನೇ, ಉಳಿದದ್ದೆಲ್ಲವೂ ಸ್ತ್ರೀ. ಯಾಕೆ ಇದ್ದಾರೆ ಅದು ನಿಮಗೆ ಗೊತ್ತಾಗತ್ತೆ. ಎಲ್ಲ ಪುರಾಣಗಳಲ್ಲಿ ಯಾವಾಗೆಲ್ಲ ದುಷ್ಟಶಕ್ತಿಗಳು ಬಂದು ತಾಂಡವವಾಡ್ತವೆ ಆಗೆಲ್ಲ ತಾಯಿಯ ಸಹಾಯವನ್ನೇ ಭಗವಂತ ತನ್ನ ಸಹಾಯಕ್ಕಾಗಿ ನಿರ್ಮಾಣ ಮಾಡಿ ಆ ತಾಯಿಯ ಮೂಲಕ ತಗೋ ಇವರನ್ನ ಸಂರಕ್ಷಿಸಿದ್ದೆಯಲ್ಲ, ಇಷ್ಟರವರೆಗೆ ನಾಶ ಮಾಡು ಅಂತ ಕಳಿಸುವ ಹಾಗೆ ಆ ಸಂರಕ್ಷಿತರಾದ ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ತಾಯಿಯಂದ್ರು ಬಂದಿದ್ದಾರೆ. ಅಂದ್ರೆ ಒಬ್ಬ ಪರಮ ಪುರುಷನ ಅಧೀನರ ಹಾಗೆ ಕಾಣುವ ತಾಯಿಯಂದ್ರು ಎಲ್ಲ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಾಗ ಅವರೇ ಪ್ರಧಾನರು. ಅವರಿಗೆ ಅಲ್ಲಿಯವರೆಗೆ ಸಂಪೂರ್ಣ ಭಗವಂತನ ಸ್ವಾತಂತ್ರ್ಯ. ಈ ಹಂತದಲ್ಲಿ ನಮಗೆ 3ನೆಯ ಸ್ಥಿತಿ ಬರುವಾಗ ನಮ್ಮ ಒಳಗೆ ನಿಜವಾದ ತಿಳಿವಳಿಕೆ ಪ್ರಾರಂಭ ಆಗುತ್ತೆ. ಓಹೋ, ಇದು ನನ್ನದು ಅಂತ ತಿಳಿದ ಮೋಹ ಇದು ನನ್ನದಲ್ಲ. ನಾನು ಯಾವುದನ್ನು ನನ್ನ ವಸ್ತು ಅಂತ ತಿಳಿದು ಬಳಸಿದ್ದೇನೆ, ಈ ಪ್ರಕೃತಿ ಇರಬಹುದು, ಈ ಹೆಣ್ಣು ತಾಯಿ ಇರಬಹುದು, ಅಥವಾ ಹೆಣ್ಣು ಅನ್ನುವ ಹೆಂಡತಿ ಇರಬಹುದು, ಗಂಡು ಅನ್ನುವ ಗಂಡಸಿರಬಹುದು, ಇದರ ಆಚೆಗೆ ಏನೋ ಇದೆ ಅನ್ನುವುದು ಅರಿವಾದಾಗ ಈ ಜೀವ ಇನ್ನೊಂದು ಹುಡುಕ್ಲಿಕ್ಕೆ ಶುರು ಮಾಡುತ್ತಲ್ಲ, ಆಗ ಆರಂಭದ ಅಜ್ಞಾನ ಹೋಯಿತು. 2ನೆಯ ಹಂತದ ಅವಿದ್ಯೆಯೂ ನಿಧಾನಕ್ಕೆ ನಾಶವಾಗಿ
ಒಂದು ಸಣ್ಣ ತಿಳುವಳಿಕೆಯ ಕಡೆಗೆ ಮನುಷ್ಯ ಹೊರಳ್ತಾನಲ್ಲ, ಅದು ವಾನಪ್ರಸ್ಥ ಅವಸ್ಥೆ ಅಂದ್ಕೊಳ್ಳಿ. ಅಲ್ಲಿಗೆ ಬಂದಾಗ ಆ ಮನುಷ್ಯನಲ್ಲಿ ಹುಟ್ಟುವ ಭಾವ ನಿಧಾನಕ್ಕೆ ಭಕ್ತಿಯಾಗಿ ಪರಿವರ್ತನೆ ಆಗಿರುತ್ತೆ. ಅದು ಅಜ್ಞಾನದಿಂದ ಹುಟ್ಟಿದ್ದಲ್ಲ, ಭಯದಿಂದ ಹುಟ್ಟಿದ್ದಲ್ಲ, ಅವಿದ್ಯೆಯ ಅಹಂಕಾರದಿಂದ ಹುಟ್ಟಿದ್ದಲ್ಲ. ಅಜ್ಞಾನ ಅವಿದ್ಯೆಗಳ ಆಚೆಗೆ ಒಂದು ವಿದ್ಯೆ ಇದೆ, ಒಂದು ಜ್ಞಾನ ಇದೆ, ಒಂದು ತಿಳುವಳಿಕೆ ಇದೆ. ಅದು ಭಗವಂತ ಅನ್ನುವ ಪರಮ ಪುರುಷನೊಬ್ಬನಿದ್ದಾನೆ. ಅವನನ್ನ ಕಾಣುವುದಕ್ಕೆ ತಾವು ಮಾಧ್ಯಮವಾಗಿ ಈ ಪ್ರಕೃತಿ, ನಮ್ಮ ಹೆತ್ತ ತಾಯಿ, ನಮಗೆ ಕಾಣಿಸುವ ಈ ದೇವಿ ಸ್ವರೂಪಿಯರೆಲ್ಲ ಇದ್ದಾರೆ ಅಂತ ಯಾವಾಗ ಅರ್ಥ ಆಗುತ್ತೆ, ಆಗ ಅವನು ನಿಧಾನಕ್ಕೆ ತಾನು ಅನ್ನುವ ಅಹಂಕಾರ ಕಳಚಿಕೊಂಡ ಮತ್ತೆ ಮಗುವಿನ ಅವಸ್ಥೆಗೆ ಬರ್ತಾನೆ. ವಾನಪ್ರಸ್ಥ ಅವಸ್ಥೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಇವತ್ತು ನೀವೇ ಬಹಳ ಜನ ವಯಸ್ಸಾದ ತಾಯಿಯಂದ್ರು ಇದ್ದೀರಿ. ನಿಮ್ಮ ಹತ್ರನೇ ಇವತ್ತು ನಾವು ಏನಾದ್ರೂ ಯಾರಾದ್ರೂ ಖಾಸ ಬಂದು ಕೇಳಿದ್ರೆ, ಗಂಡ ಹೇಗಿದ್ದಾರೆ? ಅಯ್ಯೋ ಬಿಡಿ, ನಂಗೆ ಈಗಾಗಲೇ 3 ಮಕ್ಕಳಿದ್ರು, ಈಗ ಅವನೊಬ್ಬ 4ನೇವ ಅಂತೀರಿ ನೀವು. ಗಂಡ 4ನೆಯ ಮಗುವಾಗುವಷ್ಟು ಸಣ್ಣವನಾಗ್ತಾನೆ. ಯಾಕೆ ಅಂದ್ರೆ ಅದು ಭಕ್ತಿಗೆ ಹೊರಳುವ ಒಂದು ಸ್ಥಿತಿ. ಪ್ರತಿ ಗಂಡು ತನ್ನ ದರ್ಪ ತೋರಿಸುವುದು ದೈಹಿಕ ಅವಸ್ಥೆಯ ಉತ್ಕಟ, ಯೌವನದ ಮದ ಇತ್ಯಾದಿ ಇರುವಾಗ. ಯಾವಾಗ ದೈಹಿಕ ಅವಸ್ಥೆಯಲ್ಲಿ ತನ್ನನ್ನು ತಾನು ಅಲ್ಲ, ಇದಿಷ್ಟೇ ಅಲ್ಲ, ಈ ದೇಹವೇ ಅಲ್ಲ, ಈ ಕಾಮವೇ ಅಲ್ಲ ಅಂತ ಯಾರು ತಿಳಿತಾರಲ್ಲ, ಅವರು ನಿಧಾನಕ್ಕೆ ಪರಿವರ್ತನೆಯ ಸ್ಥಿತಿಗೆ ಬಂದ್ರೆ ಅವರಿಗೆ ತಾಯಿ ಕಾಣಿಸ್ಲಿಕ್ಕೆ ಶುರುವಾಗ್ತಾಳೆ. ಯಾರಲ್ಲಿ ಅಂದ್ರೆ ಹೆಂಡತಿಯಲ್ಲಿ ತಾಯಿ ಕಾಣಿಸುವುದಕ್ಕೆ ಶುರುವಾಗ್ತಾಳೆ. ಹೆಂಡತಿಯಲ್ಲಿ ತಾಯಿ ಕಾಣಿಸಲಿಕ್ಕೆ ಯಾರಿಗೆ ಪ್ರಾರಂಭವಾಯಿತು, ಅವರು ನಿಧಾನವಾಗಿ ದೇವರ ದಾರಿಗೆ ಬಂದ್ರು ಅಂತ ಅರ್ಥ. ಅದು ಯಾರಿಗೆ ದುರದೃಷ್ಟವಶಾತ್, ನಾನು ಬಹಳ ಬಾರಿ ಹೇಳುವುದಿದೆ, ತಪ್ಪು ಭಾವಿಸಬೇಡಿ, ಅನೇಕ ಗಂಡಸರಿಗೆ ಎಲ್ಲ ಹಣ್ಣಾದ್ರೂ ಕಾಮಕ್ರೋಧ ಹಣ್ಣಾಗುವುದಿಲ್ಲ. ಅದು ದುರದೃಷ್ಟ. ಕಾಮಕ್ರೋಧ ಹಣ್ಣಾದರೆ ಮತ್ತೆ ಕಾಣಿಸುವ ಸ್ಥಿತಿ ನಾನೊಂದು ಮಗು ಅನ್ನುವ ಭಾವ. ಈ ಜಗತ್ತಿನಲ್ಲಿ ಆಗ್ಲಿಕ್ಕೆ ಇರುವ ಅತ್ಯಂತ ಉತ್ಕಟ ಅವಸ್ಥೆ ಯಾವುದು ಅಂದ್ರೆ, ತಾಯಿಯ ಮುಂದೆ ನಾನು ಮಗು ಅಂತ ಅರ್ಥ ಆಗೋದು, ದೇವರ ಮುಂದೆ ನಾನು ಭಕ್ತ ಅಂತ ಗೊತ್ತಾಗೋದು. ಎಲ್ಲಿಯವರೆಗೆ ದೇವರ ಮುಂದೆ ಭಕ್ತ ಅಂತ ಅನ್ನುವ ತಿಳುವಳಿಕೆ ಬಾರದ ಭಕ್ತಿ ನಮ್ಮಲ್ಲಿ ಹುಟ್ಟೋದಿಲ್ವೋ, ಅಲ್ಲಿಯವರೆಗೆ ನಮಗೆ ದೇವರು ದೂರವೇ. ಅವನು ರಕ್ಷಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ದೇವರು ಅನ್ನುವವನು ನಮ್ಮ ಭಕ್ತಿಯಿಂದ ತಾನು ಇರುವವ. ನಮ್ಮಲ್ಲಿ ಭಕ್ತಿ ಇಲ್ಲದ್ರೆ ಅವನಿಲ್ಲ. ಅವನೊಂದು ಬರೇ ಮೂರ್ತಿ ಮಾತ್ರ, ಅವನೊಂದು ವಸ್ತುವಾಗಿ ಬಿಡ್ತಾನೆ. ನಿಮಗೆ ಭಕ್ತಿ ಇದ್ದರೆ ಮೂರ್ತಿ ಮಾತಾಡುತ್ತೆ. ನಿಮಗೆ ಭಕ್ತಿ ಇದ್ರೆ ನಿಮ್ಮ ಜೊತೆಗೆ ಅದರ ಭಾವ ಸಂವಹನ ನಿಮಗೆ ಅರ್ಥ ಆಗತ್ತೆ. ನಿಮಗೆ ಭಕ್ತಿ ಇದ್ರೆ ನೀವು ಅತ್ತಾಗ ನಿಮಗೆ ಮೂರ್ತಿಯ ಕಣ್ಣಲ್ಲಿ ಕಣ್ಣೀರು ಕಾಣುತ್ತೆ. ನಿಮಗೆ ನಿಮ್ಮ ಖುಷಿ, ನಿಮ್ಮ ಆನಂದ, ನಿಮ್ಮ ಭಕ್ತಿ ಪರಾಕಾಷ್ಠೆಗೆ ಹೋಗಿ ನೀವು ಆನಂದದಲ್ಲಿದ್ರೆ ಮೂರ್ತಿ ನಕ್ಕದ್ದನ್ನು ನೀವು ಅನುಭವಿಸಬಲ್ಲಿರಿ. ಇದು ಯಾವುದು ನಾನು ವಾಕ್ಯಾರ್ಥ ಹೇಳ್ತಿಲ್ಲ, ಅನುಭವದಿಂದ ಇದು ಸಾಧ್ಯವಿದೆ. ಅಲ್ಲಿಯವರೆಗೆ ಒಂದು ಸಂವಹನ ಮೂರ್ತಿಯ ಜೊತೆಗೆ ನಮ್ಗೆ ಉಂಟಾಗಬೇಕಾದ್ರೆ ಭಕ್ತಿಯ ಪರಾಕಾಷ್ಠೆಗೆ ಹೋದ ನಾನು ಅನ್ನೋದನ್ನು ಕಳಚಿಕೊಂಡ ಒಂದು ಪುಟ್ಟ ಮಗುವಿನ ಅವಸ್ಥೆ ಬರ್ಬೇಕು. ಪುಟ್ಟ ಮಗು ನೋಡಿ, ಅಮ್ಮ ಮುತ್ತು ಕೊಟ್ರೆ ತಾನು ವಾಪಸ್ ಮುತ್ತು ಕೊಡುತ್ತೆ. ಅದಕ್ಕೆ ಯಾಕೆ ಕೊಟ್ಲು ಗೊತ್ತಿಲ್ಲ. ಅಮ್ಮ ಮುತ್ತು ಕೊಟ್ರೆ ಅದು ಅಮ್ಮನ ಹತ್ರ ಅಮ್ಮ ಕೊಡು ಅಂತ ಕೇಳೋರೆ ಕಾಯಲ್ಲ. ಅಮ್ಮ ಕೊಟ್ಬಿಡತ್ತೆ. ಅಮ್ಮ ಅಪ್ಕೊಂಡ್ಕೊಳ್ಳೆ ಅದು ತಾನು ಅಪ್ಕೊಳ್ಳುತ್ತೆ. ಅಮ್ಮ ಬೆಚ್ಚಗೆ ಮಲಗಿಸ್ಕೊಂಡ್ಕೊಳ್ಳೆ ತಾನು ಮಲಗತ್ತೆ. ಅಮ್ಮ ಅಂತ ಅದು ಅಮ್ಮನನ್ನು ನೋಡುವಾಗ ಅಮ್ಮ ಅಳ್ತಿದ್ರೆ ಅಮ್ಮನ ನೋಡ್ಕೊತಾ ತಾನು ಅಳುತ್ತೆ. ಇದು ಯಾವ ಪರಿಯ ಸಂವೇದನೆ ಅಂತಂದ್ರೆ ಜೀವಭಾವಕ್ಕೆ ಕನೆಕ್ಟ್ ಆಗುವ ಒಂದು ಸ್ಥಿತಿ. ನಮ್ಮಲ್ಲಿ ಆ ತರದ ಜೀವಭಾವಕ್ಕೆ ಕನೆಕ್ಟ್ ಆಗುವ ಸ್ಥಿತಿ ಭಗವಂತನ ಜೊತೆಗೆ ಬರ್ಬೇಕಾದ್ರೆ ನಾವು ಮತ್ತೆ ಭಕ್ತರಾಗುವ ಭಕ್ತಿ ತೀವ್ರತೆ ನಮ್ಮಲ್ಲಿ ಉಂಟಾಗಬೇಕು. ಯಾವುದನ್ನ ನಾನು ಈಗಾಗಲೇ ಹೇಳಿದೆ ಅಲ್ಲ, ಅಹಂಕಾರ ಕಳೆದುಕೊಂಡು ಅವಿದ್ಯೆ ಕಳ್ಕೊಂಡು ನಾನು ಏನೂ ಅಲ್ಲ ಅಂತ ಗೊತ್ತಾಗುವ ಪ್ರಥಮ ರಿಯಲೈಸೇಷನ್, ನಾನು ಏನೂ ಅಲ್ಲ, ನಾನು ತಾಯಿಯನ್ನು ಧಿಕ್ಕರಿಸಿದ ಮಗು ಅಲ್ಲ, ನಾನು ಹೆಂಡತಿಯನ್ನು ಪ್ರೀತಿಸುವ ಗಂಡನಲ್ಲ, ನಾನು ನನ್ನ ಮಕ್ಕಳ ಅಪ್ಪನಲ್ಲ, ನಾನು ಇನ್ನೇನೋ ಇದ್ದೇನೆ ಅನ್ನೋ ಅರಿವು ಭಕ್ತಿಯ ಆರಂಭ, ವಿದ್ಯೆಯ ಆರಂಭ, ಜ್ಞಾನದ ಆರಂಭ. ಹಾಗೆಯೇ ದೇವರ ಜೊತೆಗಿನ ಸಂಬಂಧ ಕೂಡ ಆ ಕ್ಷಣದಿಂದ ನನಗೆ ಅದು ಕೊಡು ಇದು ಕೊಡು ಎಲ್ಲ ಹೊರಟೋಗುತ್ತೆ. ನನಗೆ ಅದು ಕೊಡು ಅಂತ ಯಾವುದನ್ನು ಅರ್ಪಿಸಿ ಬೇಡಿಕೊಳ್ಳುವುದು, ನಮ್ಮ ನಿವೇದನೆಯನ್ನು ಮಾಡಿಕೊಳ್ಳುವುದೆಲ್ಲ ನಮ್ಮ ಯೌವನದ ಮದದ ಅಹಂಕಾರದ ಅವಸ್ಥೆಯಲ್ಲಿ, ಅವಿದ್ಯೆಯಲ್ಲಿ ಮಾತ್ರ. ಅಯ್ಯೋ ನನ್ನಲ್ಲಿ ಏನೂ ಇಲ್ಲಪ್ಪ ನಿನಗೆ ಕೊಡೋದಿಕ್ಕೆ, ನನ್ನ ಹತ್ರ ಏನಾದ್ರೂ ಇರುವುದು ಅಂತ ನನ್ನದಂತ ಇದ್ರೆ ಅಲ್ವಾ ನಾನು ನಿನಗೆ ಅರ್ಪಿಸೋದು, ಏನಿದೆಯೋ ಅದೆಲ್ಲವೂ ನಿನ್ನದು, ಹಾಗಾಗಿ ನನ್ನನ್ನೇ ನಿನಗೆ ಕೊಟ್ಟುಕೊಂಡಿದ್ದೇನೆ ಅಂತ
ಯಾವ ತನ್ನನ್ನು ತಾನು ಸಮರ್ಪಿಸುವ ಸ್ಥಿತಿ ಬರ್ತದಲ್ಲ, ಅದು ಭಕ್ತಿಯ ಪರಾಕಾಷ್ಠೆ. ಅವನು ಕೊಡೋದಕ್ಕೆ ಏನಿರುವುದಿಲ್ಲ, ಅವನಲ್ಲಿ ಅವನು ತನ್ನನ್ನು ಅರ್ಪಿಸಿಕೊಳ್ತಾನೆ. ಆ ಸ್ಥಿತಿ ಬಂದರೆ, ನಾನು ಅದನ್ನೇ ಹೇಳಿದ್ದು, ಆ ಸ್ಥಿತಿಯಲ್ಲಿ ಅವನು ತಾನು ತನ್ನನ್ನೇ ಕೊಡುವ ಸ್ಥಿತಿಗೆ ಧಾರೆ ಎರೀತಾನೆ. ಯಾಕೆಂದ್ರೆ ಬಯಸಿ ಬೇಡಿದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನನ್ನೇ ಇವ. ಈ ರಾಮಚಂದ್ರನ ಸಂದರ್ಭ ನಿಮಗೆ ಗೊತ್ತು. ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಹುಡುಕಿ ಬಂದು ರಾಮನಿಗೆ ಏನೇನಾಯ್ತು ಅಂತ ವಿವರಿಸ್ತಾನೆ. ಮರಳಿ ಬಂದ ಬಳಿಕ ಎಲ್ಲ ಕೇಳಿ ರಾಮಚಂದ್ರ ಹೇಳ್ತಾನೆ, ಎಂಥ ಒಳ್ಳೆಯ ಅಪೂರ್ವ ಸುದ್ದಿಯನ್ನು ತಂದಿದ್ದೀಯ. 11 ತಿಂಗಳ ಮೇಲೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಇಷ್ಟು ದಿನಗಳವರೆಗೆ ಯಾವುದಕ್ಕಾಗಿ ದುಃಖಿಸ್ತಿದ್ನೋ ಶ್ರೀರಾಮಚಂದ್ರ, ಆ ದುಃಖ ಮುಗಿಯುವ ಸಮೀಪ ದಿನಗಳು ಬಂದಿವೆ ಅಪ್ಪ, ಅವಳು ಎಲ್ಲಿದ್ದಾಳೆ ಅಂತ ತೋರಿಸುವ ಹನುಮಂತ ನಿಂತಿದ್ದಾನೆ. ಶ್ರೀರಾಮಚಂದ್ರನಿಗೆ ಕೊಡೋದಕ್ಕೆ ಏನೂ ಇಲ್ಲ, ಕೊಡೋದಕ್ಕೆ ಅವನ ಕೈಯಲ್ಲಿ ಏನೂ ಇಲ್ಲ. ಯಾಕೆ, ಅವನು ಖಾಲಿ ಮಾಡಿ ಬಂದವ. ನಮ್ಮ ಹಾಗೆ ನಾಳೆ ವಾಪಸ್ 14 ವರ್ಷದ ಮೇಲೆ ಬಂದ್ಮೇಲೆ ಬೇಕು ಅಂತ ಸೇಫ್ ಲಾಕರ್ ಅಲ್ಲಿ ಇಟ್ಟು ಬರ್ಲಿಲ್ಲ, ಅವನೆಲ್ಲ ದಾನ ಮಾಡಿ ಬಂದಿದ್ದ. ಹಾಗೆ ದೈಹಿಕವಾಗಿ ಏನೂ ಇರ್ಲಿಲ್ಲ, ನಾರು ಮಾಡಿ ಬಿಟ್ರೆ. ಅವನು ಆಗ ಕೊಟ್ಟದ್ದು ಏನು ನಿಮಗೆಲ್ಲರಿಗೂ ಗೊತ್ತು. ಆಗ ಅವನು ಹೇಳುವ ಮಾತು ಏನು, ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ, ನಾನು ನನ್ನನ್ನು ನಿನಗೆ ಕೊಡ್ತೇನೆ ಬಾ ಅಂತ ಆಲಿಂಗನವನ್ನ ಕೊಟ್ಟ. ಈ ಭಗವಂತನ ಜೊತೆಗೆ ಇಂಥದೊಂದು ಸಮಾಗಮ ಆಗುವುದಿದೆಯಲ್ಲ, ತನ್ನನ್ನು ತಾನು ಅವನು ಕೊಡುವಷ್ಟು ನಾವು ಅವನಿಗೆ ಅರ್ಪಿಸಿಕೊಳ್ಳೋದು. ಅದನ್ನು ಹನುಮಂತ ಯಾವ ಪರಿ ಮಾಡಿದ್ದಾನೆ ನಿಮಗೆ ಗೊತ್ತು. ಹನುಮಂತನಿಗೆ ಏನೂ ಆಗಿರ್ಲಿಕ್ಕಿಲ್ಲ. ಅವನಿಗೆ ನಾಳೆ ಪಟ್ಟಾಭಿಷೇಕ ಆಗಬೇಕು, ಸುಗ್ರೀವನ ಹಂಗೆ ರಾಜ್ಯ ಸಿಗಬೇಕು, ತನ್ನನ್ನು ಯಾವುದೋ ಒಂದು ದೇಶಕ್ಕೆ ಮುಖ್ಯಾಧಿಕಾರಿ ಮಾಡ್ತಾನೆ, ಅಥವಾ ತನಗೊಂದು ಪೊಸಿಷನ್ ಸಿಗುತ್ತೆ, ಇದೆಲ್ಲ ಏನೂ ಇಲ್ಲ. ಎಲ್ಲ ಹೋಗ್ಲಿ, ಸೀತಾರಾಮ ಏನಾಗಬೇಕಾಗಿಲ್ಲ ಒಂದು ದೃಷ್ಟಿಯಿಂದ. ಆದ್ರೆ ಅಂತರಂಗದಲ್ಲಿದ್ದ ಆ ಮಗುವಿಗೆ ಗೊತ್ತಿದ್ದು, ಅವರು ನನ್ನ ತಂದೆ ತಾಯಿ ಆಗಲಿದ್ದಾರೆ, ಕೂಡಿಸ್ಬೇಕು ಅನ್ನೋದಷ್ಟೇ ಇದ್ದದ್ದು ಆ ಮಗುವಿಗೆ. ಆ ಪುಟ್ಟ ಮಗು ಹನುಮಂತ ತಂದೆ ತಾಯಿಯನ್ನು ಜೋಡಿಸುವುದಕ್ಕೆ, ಕೂಡಿಸುವುದಕ್ಕೋಸ್ಕರ ಎಂಥ ಮಹಾ ಸಾಹಸ ಮಾಡಿ ಬಂದಿತ್ತಲ್ಲ. ಅಂತ ಮಗುವಿಗೆ ತಂದೆ ಏನ್ ಕೊಡಬಹುದು, ತನ್ನನ್ನೇ ಕೊಟ್ಟ. ಈ ಸ್ಥಿತಿಯನ್ನ ನಾವು ನಮ್ಮ ಒಳಗೆ ಕರತ್ತಾ ನಮ್ಮ ಅವಿದ್ಯೆ ಕಳಚಿಕೊಂಡು, ಅಹಂಕಾರ ಕಳಚಿಕೊಂಡು, ಇಲ್ಲಿ ನಾನಿಲ್ಲ ಅನ್ನುವ ಸ್ಥಿತಿ ತಲುಪಿ ಅರ್ಪಿಸಿಕೊಂಡರೆ ಆಗ ಸಿಕ್ಕುವ ಆ ಪರಮ ಆಲಿಂಗನ ಭಗವಂತನದ್ದಿದೆಯಲ್ಲ, ಅದು ನಾನು ಈಗಾಗಲೇ ಹೇಳಿದ ಹಾಗೆ ಮಗು ಅಮ್ಮನಿಗೆ ಕೊಡುವ ಪರಮ ಆಲಿಂಗನ, ಅಥವಾ ಅಮ್ಮ ಮಗುವಿಗೆ ಕೊಡುವ ಪರಮ ಮುತ್ತು. ಅಮ್ಮ ಮಗುವಿಗೆ ಕೊಡುವಾಗ ತನ್ನನ್ನೇ ತಾನು ಅರ್ಪಿಸುವ, ಧಾರೆ ಎರೆಯುವ ಎದೆ ಹಾಲು ಇದೆಯಲ್ಲ, ಅದು ತನ್ನನ್ನು ಕೊಟ್ಟು ಅವಳನ್ನ, ಆ ಮಗುವನ್ನ ಬೆಳೆಸುವ ಒಂದು ಕ್ರಮ. ಇದು ಭಗವಂತ ನಮ್ಮ ಜೊತೆಗೆ ಮಾಡುವ 3ನೇ ಹಂತ. ಹಾಗಾಗಿ ನಾವು ಎಲ್ಲಿಯವರೆಗೆ ಮಗು ಆಗುವುದಿಲ್ಲವೋ ಅಲ್ಲಿಯವರೆಗೆ ಅಮ್ಮ ಅರ್ಥ ಆಗುವುದಿಲ್ಲ. ಎಲ್ಲಿಯವರೆಗೆ ನಾವು ಭಕ್ತರಾಗುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ದೇವರು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಈ ಭಕ್ತಿ ಮತ್ತು ಮಗುತನ ಎರಡು ಒಂದೇ. ಮಗುವಿಗೆ ಬಾಲ್ಯದ ಮುಗ್ಧತೆ ಇರುತ್ತೆ, ಅದಕ್ಕೆ ತಿಳುವಳಿಕೆ ಇಲ್ಲದ ಒಂದು ಸೌಂದರ್ಯ ಇರುತ್ತೆ, ಅದಕ್ಕೆ ಅಜ್ಞಾನ ಅಲ್ಲ. ಅದು ಮಗುವಿನದ್ದು ಅಜ್ಞಾನ ಅವಸ್ಥೆ ಅಲ್ಲ, ಅದಕ್ಕೆ ಏನೂ ಗೊತ್ತಿಲ್ಲದ ಸಮರ್ಪಣೆ. ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಗೊತ್ತಿರ್ಬೇಕು ಅಂತಲೂ ಗೊತ್ತಿಲ್ಲ, ಇದೆಲ್ಲ ಆ ಥರದ ಸ್ಥಿತಿ. ಈ ಭಕ್ತ ಕೂಡ ಅಂತ ಸ್ಥಿತಿಯನ್ನೇ ತಲುಪ್ತಾನೆ. ನನ್ನದೇನೂ ಇಲ್ಲ, ನನಗೆ ಗೊತ್ತಾಗ್ಲಿಕ್ಕೆ ಏನು ಇಲ್ಲ, ಯಾಕಂದ್ರೆ ಗೊತ್ತಿರುವವನು ಅವನೊಬ್ಬನೇ, ಅವನಲ್ಲದೆ ಇನ್ಯಾರು ತಿಳಿಸುವವರು. ಈ ಸ್ಥಿತಿ ತಲುಪಬೇಕು. ಈ ಸ್ಥಿತಿ ತಲುಪುವಾಗ ಗಮನ ಇಡಬೇಕು, ಮೊದಲು ನಮ್ಮನ್ನು ಎತ್ತಿಕೊಳ್ಳುವುದು ಅಮ್ಮನೇ. ನಾವು ಮಗುವಾದಾಗ ಮೊದಲು ಎತ್ತಿಕೊಳ್ಳುವುದು ನಮ್ಮ ಹೆತ್ತ ತಾಯಿಯೇ. ಹಾಗೆಯೇ ದೇವರ ದಾರಿಯಲ್ಲಿ ನಾವು ಯಾವ ಭಗವಂತನನ್ನು ಸೇರಬೇಕು ಅನ್ನುವ ಭಕ್ತಿ ಆರಂಭ ಆಯ್ತಲ್ಲ, ಆ ಆರಂಭದ ಸ್ಥಿತಿಯಲ್ಲಿ ನಾವು ಮಕ್ಕಳಾಗಿ ಮಗುವಾಗಿ ದೇವರಿಗೆ ನಿವೇದಿಸಿಕೊಳ್ಳುವಾಗ ಮೊದಲು ಎತ್ತಿಕೊಳ್ಳುವುದು ದೇವತಾ ಸ್ವರೂಪರಾದ ದೇವಿಯರ ಹಾಗೆ ಕಾಣಿಸುವ ಈ ಕಾಳಿ, ಈ ಲಕ್ಷ್ಮಿ ಮೊದಲಾದವರೇ. ಯಾಕೆ ಅಂದ್ರೆ ತಾಯಿಯನ್ನು ತಿಳಿಯದ ಮಗು ತಂದೆಯನ್ನು ಕಂಡೀತು ಹೇಗೆ ಅಂತ ಸತ್ಯಕಾಮರ ಮಾತು, ನನ್ನ ಗುರುಗಳ ಮಾತು. ಒಂದು ತಾಯಿಯನ್ನು ನಿಜವಾಗಿ ತಿಳಿಯದ ಮಗು ತಂದೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮಲ್ಲಿ ಭಕ್ತಿ ಪರಾಕಾಷ್ಠೆಗೆ ಹೋದ್ರೆ, ನಾವು ಮಗುವಾದಾಗ ನಮ್ಮನ್ನು ಮೊದಲು ತಿಳಿಬೇಕು, ನಾವು ಅರ್ಥ ಮಾಡಿಸಿಕೊಳ್ಳಿಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಬೇಕು ಎಲ್ಲ ಅಮ್ಮನಿಗೆ. ಹಾಗಾಗಿಯೇ ದೇವತೆಗಳನ್ನು, ದೇವಿಯರನ್ನು ನೀನು ಪ್ರಾರ್ಥಿಸಿದರೆ ಅದಕ್ಕೆ ತಕ್ಷಣದ ಫಲವಿದೆ. ಆದರೆ ನಾನು ಅದರಾಚೆಗಿನವ ಅಂತ ಕೃಷ್ಣ ಹೇಳಿದ. ಅದರ ಅರ್ಥ ದೇವತೆಗಳನ್ನು, ದೇವಿಯರನ್ನು ಪ್ರಾರ್ಥಿಸಬೇಡಿ ಅಂತಲ್ಲ, ತಕ್ಷಣ ಫಲವಿದೆ. ಅವರು ನನ್ನ ಬಳಿಗೂ ಕರೆದು ಬರುತ್ತಾರೆ. ಯಾವಾಗ ನಾವು ಏನು ಬೇಡ್ತೇವೆ ಅನ್ನೋದ್ರ ಮೇಲೆ. ದೇವಿ ದೇವತೆಯರನ್ನ ನಾವೇನ್ ಮಾಡ್ತೀವಿ, ತಕ್ಷಣದ ಫಲ ಇದೆ ಅಂತ ನಮಗೆ ಯಾವುದೋ ಈ ಕ್ಷಣದ ಭೋಗ ಅಥವಾ ಲೌಕಿಕ ಸುಖ ಬೇಕು, ಅದಕ್ಕೆ ಕೇಳ್ತೀವಿ, ಕೊಡ್ತಾಳೆ ಅವಳು.
ಏನು ಕೇಳ್ತೀವೋ ಅದನ್ನು ಕೊಡಬಲ್ಲವಳು ತಾಯಿ. ಒಂದು ಬಹಳ ಹಿಂದೆ ಒಂದು ಧಾರಾವಾಹಿ ಬರ್ತಿತ್ತು ದೂರದರ್ಶನದಲ್ಲಿ, ಅದು ಧ್ರುವನ ಕಥೆ. ಧ್ರುವ ತನ್ನ ತಂದೆಯ ತೊಡೆ ಸಿಗಲಿಲ್ಲ ಅನ್ನುವ ದುಃಖಕ್ಕೆ ಅಮ್ಮ ಹೇಳಿದ ಮಾತು, ನನಗೇನು ಗೊತ್ತಿಲ್ಲಪ್ಪ, ನೀನು ಆ ದೇವರನ್ನೇ ಕೇಳು, ನಾರಾಯಣನನ್ನೇ ಕೇಳು ಅಂದಾಗ ಪ್ರೇರಿತನಾಗಿ ತಪಸ್ಸಿಗೆ ಕಾಡಿಗೆ ಬಂದ ಹೊತ್ತು ಕಾಡಿನಲ್ಲಿ ಅವನಿಗೆ ಎಷ್ಟು ತೊಂದರೆಗಳಾಗಿದ್ದವು ನಿಮಗೆ ಗೊತ್ತು. ನೆನಪಿಟ್ಕೊಳ್ಬೇಕು, ಈ ತೊಂದರೆ ಕೊಡುವುದೆಲ್ಲ ತಾಯಿಯಂದಿರೇ ಅಥವಾ ಶಕ್ತಿಗಳೇ, ಬೇರೇನೂ ಕಾರಣವಲ್ಲ. ಶಕ್ತಿ ಯಾಕೆ ತೊಂದರೆ ಕೊಡುತ್ತೆ ಅಂದ್ರೆ ಪರಮ ಪುರುಷನವರೆಗೆ ಬರುವ ಶಕ್ತಿ ನಿಮಗಿದೆಯಾ ಅಂತ ಪರೀಕ್ಷಿಸೋದಿಕ್ಕೆ. ಮತ್ತು ಶಕ್ತಿ ಎಲ್ಲ ಆಮಿಷಗಳನ್ನು ಆ ಸಂದರ್ಭದಲ್ಲಿ ಕೊಡುತ್ತೆ. ಇಲ್ಲಿರುವ ಗುರುಗಳಿಗೆ ಗೊತ್ತು ಯಾವ ತರದ ಶಕ್ತಿಗಳನ್ನ ನಮಗೆ ಕೊಡಲಾಗ್ತದೆ ಅಂದ್ರೆ, ದೇವರಿಗೆ ಯಾವುದೆಲ್ಲ ಸಾಧ್ಯ. ಈಗ ಮಳೆ ಬರಬೇಕು ಅಂದ್ರೆ ಬರುತ್ತೆ, ನನಗೀಗ ನೀರು ನನ್ನ ಕೈಗೆ ಬರಲಿ ಅಂದ್ರೆ ಬರುತ್ತೆ, ಇವನಿಗೆ ಆರೋಗ್ಯವಾಗಲಿ ಅಂದ್ರೆ ಆರೋಗ್ಯವಾಗುತ್ತೆ. ಇದೆಲ್ಲ ಶಕ್ತಿಗಳು ನಮಗೆ ಕೊಡುವ ಆಮಿಷ. ಇಂಥ ಶಕ್ತಿಗಳೆಲ್ಲ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ತಗೋ, ನಿನಗೇನಾಗಬೇಕು, ದೇವರಿಂದ ಅಲ್ವಾ, ದೇವರಿಂದ ಇದೆಲ್ಲ ನಿನಗೆ ಒದಗಿ ಬಂದಿದೆ, ತಗೋ. ನಾವು ಒಂದು ವೇಳೆ ಆ ಹೊತ್ತಿಗೆ ಆ ಶಕ್ತಿಗಳಿಗೆ ಹೌದು ಅಂತ ಶರಣಾದರೆ ನಾವು ಇಲ್ಲಿಯೇ ಇರಬೇಕು. ಭಗವಂತ ನಮ್ಮನ್ನ ಅಷ್ಟೇ ದೂರ ಇಡ್ತಾನೆ. ಯಾಕೆ? ದೊಡ್ಡ ಪೋಸ್ಟ್ ಬೇಕು ಅಂತ ಲಂಚ ಕೊಡಕ್ ಶುರು ಮಾಡಿದವನು ಲಂಚ ತಗೊಳ್ಳುವಾಗ ಸಿಕ್ಕಿ ಬೀಳುವ ಹಾಗೆ ಇದು ಕೂಡ. ನಾವು ದೊಡ್ಡ ಪೋಸ್ಟ್ಗೆ ಹೋಗುವವರು, ಆ ಭಗವಂತನ ಹತ್ರ ಹೋಗುವವರು, ಈ ಶಕ್ತಿಗಳು ಏನೇನೋ ಮಾಡ್ತವೆ ಅಂತ ಇದರ ಯಾಕೆ ನಮ್ಗೆ ಬರುವ ಮೊದಲನೇ ಥಾಟ್ ಏನು? ದೇವರು ಅಂದ್ರೆ ಏನು? ಮಳೆ ಬೇಕು ಅಂದಾಗ ಮಳೆ ಕೊಡುವವ, ನಾನೀಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದಾಗ ಹೋಗಲಿಕ್ಕೆ ನಮಗೆ ಶಕ್ತಿ ಕೊಡಬಲ್ಲ. ಆದ್ರಿಂದ ನನಗೆ ಆ ಶಕ್ತಿ ಬಂತು ಅಂದ್ರೆ ಏನು? ದೇವರ ಶಕ್ತಿ ಬಂತು ಅನ್ನುವ ಭ್ರಮೆಗೆ ನಾವು ಒಳಗಾಗ್ತೇವೆ. ಅಂಥ ಪರಿಸ್ಥಿತಿಯಲ್ಲೂ ನಾವು ದೇವರನ್ನ ಮರೆಯದೆ, ಓಹೋ ನನಗೆ ಈ ಶಕ್ತಿಗಳು ಬೇಡ, ನನಗೆ ಈ ಶಕ್ತಿ ಉಳ್ಳವ ಬೇಕು ಅಂತ ನಿಂತರೆ ನಮಗೆ ಮುಂದಿನ ದಾರಿ. ಇದು ಧ್ರುವನಿಗೆ ಬಂದದ್ದು. ಧ್ರುವನಿಗೆ ಬೇಕಾದಷ್ಟು ಶಕ್ತಿಗಳು ಕಾಟ ಕೊಡ್ತವೆ. ಅಲ್ಲಿ ಬೆಂಕಿ ಬಂದು ಬೀಳುತ್ತೆ, ಗಾಳಿ ಬಹಳ ಜೋರಾಗಿ ಬೀಸಿ ಮರಗಳು ಅವನ ಮುಂದೆ ಉದುರುತ್ತೆ ಅಥವಾ ಬೀಳುತ್ತೆ. ಆಹಾ, ಅವನು ಭಯ ಪಡುವುದಿಲ್ಲ. ಆ ಬಳಿಕ ಅನೇಕ ಆಮಿಷಗಳನ್ನು ಕೊಡಲಾಗುತ್ತದೆ, ಅವನು ಕೇಳೋದಿಲ್ಲ. ಅವನದು ಒಂದೇ, ಓಂ ನಮೋ ಭಗವತೆ ವಾಸುದೇವಾಯ, ನಾರದರು ಹೇಳಿದ ಮಂತ್ರ. ನಿರಂತರ ಜಪಿಸುವಾಗ ಧ್ರುವ ಎಷ್ಟೋ ಸಾರಿ ಕುಸಿತಾನೆ, ಎಷ್ಟೋ ಸಾರಿ ದುಃಖಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಬರ್ತವೆ. ಅವನಲ್ಲಿ ಎಷ್ಟೊಂದು ಅವನು ಕಷ್ಟ ಪಡ್ತಾನಲ್ಲ ಅಂತ ನೋಡುವವರಿಗೆ ಗೊತ್ತಾಗುತ್ತೆ. ಅವುಗಳೆಲ್ಲವನ್ನು ಅವನು ಅನುಭವಿಸಿಕೊಂಡು ದಾಟ್ತಿರ್ತಾನೆ. ಇತ್ತ ಕಡೆ ಲಕ್ಷ್ಮಿ ಮತ್ತು ನಾರಾಯಣರು ನೋಡ್ತಿರ್ತಾರೆ. ಧಾರಾವಾಹಿಯಲ್ಲಿ ನಾನು ನೋಡಿದ ಚಿತ್ರ. ಲಕ್ಷ್ಮೀ ನಾರಾಯಣರು ನೋಡುವಾಗ ಧ್ರುವನ ಸಂಕಟವನ್ನು ನೋಡಿ ಲಕ್ಷ್ಮಿ ಚಡಪಡಿಸ್ತಿರ್ತಾಳೆ, ನಾರಾಯಣ ನಗ್ತಿರ್ತಾನೆ. ನಾರಾಯಣ ನಗುವುದು ಇವಳಿಗೆ ಸಹನೆ ಆಗುವುದಿಲ್ಲ. ಯಾಕೆ ನಗ್ತಿ? ಆ ಮಗು ನಿನ್ನ ಹತ್ರ ಬರಕ್ಕೆ ಎಷ್ಟು ಒದ್ದಾಡ್ತಿದೆ, ನೀನ್ ಯಾಕೆ ನಗ್ತಿ ಅಂತ ಕೇಳಿದ್ರೆ ಅವನು ಉತ್ತರ ಕೊಡಲ್ಲ, ಮತ್ತೆ ಮಗು ನೋಡ್ತಾನೆ, ನಗ್ತಾನೆ. ಲಕ್ಷ್ಮಿಯ ಹೊಟ್ಟೆಯ ಸಂಕಟ ತಡ್ಕೊಳ್ಳಿಕ್ಕಾಗದೆ ಅವಳು ಹೇಳ್ತಾಳೆ, ಯಾಕೆ ನನಗೆ ಆ ಮಗು ಸಂಕಟ ನೋಡಕ್ಕಾಗಲ್ಲ, ನೀನ್ ಯಾಕೆ ಸಂತೋಷ ಪಡ್ತೀಯ, ನೀನ್ ಯಾಕೆ ನಗ್ತೀಯ? ನೋಡು, ನೀನು ನಗ್ತಾ ಇರೋದಾದ್ರೆ ಇರು, ನನಗೆ ಆ ದುಃಖ ನೋಡಕ್ ಸಾಧ್ಯ ಇಲ್ಲ, ನಾನು ಹೋಗಿ ಅವಳನ್ನ ದುಃಖದಿಂದ ಬಿಡಿಸ್ತೀನಿ ಆ ಮಗುವನ್ನ. ಲಕ್ಷ್ಮಿಗೆ ಆಯ್ತು ಹೋಗು ಅಂತಾನೆ ನಾರಾಯಣ. ನೀನ್ ಹೋಗು, ನಿನ್ ತಾಯಿ ಅಲ್ವಾ, ನಿನ್ನ ಕರಳು ಹಾಗೆ ಬೇಗ ಕರಗುತ್ತೆ, ನೀನ್ ಹೋಗು. ಇಲ್ಲ, ನಾನು ಹೋಗ್ತೀನಿ, ನಾನು ಆ ಮಗುನ ಬಿಡಿಸ್ತೀನಿ ದುಃಖದಿಂದ, ಆದ್ರೆ ನನಗೆ ಇಷ್ಟೇ ಗೊತ್ತಾಗ್ಬೇಕು, ನೀನ್ ಯಾಕೆ ನಗ್ತಿ ಗೊತ್ತಾಗ್ಬೇಕು. ಆಗ ನಾರಾಯಣ ಒಂದು ಉತ್ತರ ಕೊಡ್ತಾನೆ, ನಾನು ಹೀಗೆ ಅನೇಕ ಜೀವರಾಶಿಗಳನ್ನ ಈ ನೆಲದಲ್ಲಿ ಬಿಟ್ಟಿದ್ದೇನೆ. ಎಲ್ಲವೂ ತಮ್ಮ ತಮ್ಮ ಲೋಕದಲ್ಲಿ ನನ್ನನ್ನು ಮರೆತು ಆರಾಮಾಗಿದ್ದಾವೆ. ಎಲ್ಲೋ ಅಪರೂಪಕ್ಕೆ ಒಂದು ಮಗು ನನ್ನ ಹತ್ರ ಬರುವ ಪ್ರಯತ್ನ ಪಡ್ತಿದೆಯಲ್ಲ, ಆ ಸಂತೋಷಕ್ಕೆ ನಗ್ತಿದ್ದೇನೆ. ಭಗವಂತ ಮಗು, ತಾನು ಕಳುಹಿಸಿದ ಮಗು ಮತ್ತೆ ತನ್ನ ಬಳಿಗೆ ಬರುವುದಕ್ಕೆ ಅವನೂ ಆನಂದ ಪಡ್ತಾನೆ ಅನ್ನುವ ಸಂದೇಶ. ಆದರೆ ಅವನು ಸಂತೋಷ ಪಡುವಾಗ ಅವನು ಕಠೋರಿ ಕೂಡ. ಪೂರ್ತಿ ಪಾಸಾಗಿ ಬರುವವರೆಗೆ ಸುಮ್ಮನೆ ನೋಡುವವ ಸಾಕ್ಷೀಭೂತವಾಗಿ. ತಾಯಿ ಹಾಗಲ್ಲ, ಹೋಗಿ ರಕ್ಷಿಸಿ ಆ ಮಗುವಿನ ತೊಂದರೆಗಳನ್ನು ನಿವಾರಿಸಿ ಬೇಗ ಈ ಮಗು ತಂದೆ ಹತ್ರ ಮುಟ್ಲಿ ಅಂತ ಸಹಕರಿಸುವವಳು. ಅದು ತಾಯಿ ಮಾಡುವ ಪಾತ್ರ, ಅದು ದೇವಿ ಮಾಡುವ ಪಾತ್ರ, ಅದು ಕಾಳಿಯ ಪಾತ್ರ, ಅದು ಲಕ್ಷ್ಮಿಯ ಪಾತ್ರ, ಅಥವಾ ನಾವು ಯಾವುದನ್ನ ಸರಸ್ವತಿ ಅನ್ನುವ ಯಾವ ಜ್ಞಾನ ಅರಿವು ಅಂತ ಹೇಳ್ತೇವೆ ಬ್ರಹ್ಮನ ಸಂದರ್ಭದಲ್ಲಿ, ಅಲ್ಲಿ ಮಾಡುವ ತಾಯಿಯ ಪಾತ್ರ. ಎಲ್ಲ ತಾಯಿಯಂದ್ರು ನಮ್ಮನ್ನು ಕರ್ಕೊಂಡು ಹೋಗುವುದು ಭಗವಂತನ ಹತ್ರ. ಆದರೆ ತಾಯಿಯನ್ನು ನಂಬಿದವರಿಗೆ ಭಗವಂತ ತುಂಬಾ ಹತ್ತಿರ. ತಾಯಿಯ ಜೊತೆಗೆ ನಮಗೆ ಸಂವಾದ ಕೂಡ ತುಂಬಾ ಸುಲಭ. ನಮಗೆ ಬಹಳ ದೊಡ್ಡ ಕೆಲಸ ಆಗ್ಬೇಕಿದ್ರೆ ನಾವು ಚೈಲ್ಡ್ಹುಡ್ ಇಂದ, ನಾವು ಮಕ್ಕಳಿರುವಾಗಿಂದ ನಾವು ಹೋಗಿ ಹೇಳೋದು ನಮ್ಮ ಎಲ್ಲ ಅಹವಾಲುಗಳ ಅಮ್ಮನ ಹತ್ರ. ಅಮ್ಮ ನಾಳೆ ನಮ್ಗೆ ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟು, ಅಪ್ಪನಿಗೆ ಹೇಳಮ್ಮ. ಅರೆ ನೀನ್ ಹೇಳು. ಇಲ್ಲಮ್ಮ ನೀನ್ ಹೇಳಿ, ಹಾ ಅಂತ ಹೇಳಿ ನಮ್ಗೆ ದುಡ್ಡು ಕೊಡ್ಸಮ್ಮ.
ನಮ್ಗೆಲ್ಲ ಅಮ್ಮ ಮಾಡಿ ಕೊಡ್ತಾಳೆ ಅನ್ನುವ ಭರವಸೆ. ಅಮ್ಮ ಅದನ್ನು ಹೇಗೋ ಮಾಡಿ ಅಪ್ಪನನ್ನು ಒಪ್ಪಿಸಿ ಕಷ್ಟವೋ ಸುಖವೋ ಅಷ್ಟು ದುಡ್ಡು ಕೊಡಿಸಿ ಪಿಕ್ನಿಕ್ ಕಳಿಸ್ತಾಳೆ ಅನ್ನುವ ಖಚಿತತೆ. ಒಂದು ಬಟ್ಟೆ ಬೇಕಾದ್ರೂ ಅಮ್ಮನ ಹತ್ರನೇ ಹೇಳೋದು, ಒಂದು ಪುಸ್ತಕ ಬೇಕಾದ್ರೂ ಅಮ್ಮನ ಹತ್ರನೇ ಹೇಳೋದು, ಅಪ್ಪನಿಗೆ ಹೇಳಮ್ಮ ಅಂತ. ಇವತ್ತು ವೃದ್ಧಾಪ್ಯದಲ್ಲಿರುವ ನಿಮಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮಕ್ಕಳು ವಿದೇಶದಿಂದ ಮಾತಾಡೋದು ಅಮ್ಮನಿಗೆ, ಅಪ್ಪನಿಗಲ್ಲ. ಅಪ್ಪ ನೊಂದುಕೊಳ್ತಿರ್ತಾರೆ, ನಮ್ಮ ಹತ್ರ ಮಕ್ಕಳು ಮಾತಾಡೋದಿಲ್ವಲ್ಲ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ಅಮ್ಮನೇ ಹೇಳೋದು ಅಪ್ಪ ಚೆನ್ನಾಗಿದ್ದಾರ ಅಂತ ಮಕ್ಕಳು ಅಮ್ಮನ ಹತ್ರ ಕೇಳೋದು, ಅಮ್ಮನೇ ಹೇಳೋದು, ರೀ ನಿಮ್ಮನ್ನು ಕೇಳ್ತಿದ್ದಾಳ್ರಿ, ಹಾ ಆಯ್ತು. ಅಪ್ಪ ಅಷ್ಟರಲ್ಲಿ ಸಂತೋಷ ಪಡಬೇಕು. ಯಾಕೆ? ಸಾಕ್ಷೀಭೂತವಾಗಿ ಇರಬೇಕಾದ ಅನಿವಾರ್ಯ ಅವಸ್ಥೆ ಗಂಡು ದೇಹಕ್ಕೆ ಬಂದದ್ದರಿಂದ. ಇದೆಲ್ಲವನ್ನೂ ಕೂಡ ಭಗವಂತನ ಸ್ವರೂಪದಲ್ಲಿ ಇರುವುದನ್ನು ಇಲ್ಲಿ ನಾವು ರೆಪ್ಲಿಕಾ ನೋಡ್ತಿದ್ದೇವೆ. ಇದು ಯಾವುದು ಕೂಡ ಭಗವಂತನ ನಿಯಮವನ್ನು ಬಿಟ್ಟು ಇಲ್ಲ. ಇಲ್ಲಿ ನಡೆಯುವ ಪ್ರತಿ ಸಂಗತಿಗಳು ಅವನಿಗೆ ಅನುಗುಣವಾಗಿ ಅವನು ಅಲ್ಲಿ ಹೇಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಹಾಗೆ ಇಲ್ಲಿ ನಮ್ಮನ್ನು ನಡೆಸ್ತಿದ್ದಾನೆ. ಯಾಕೆ? ಅವನ ಜೊತೆಗೆ ಬರುವಾಗ ಹೇಗಿರ್ಬೇಕು ಅಂತ ಇಲ್ಲಿ ಮೊದಲು ಪಾಠ ಆಗ್ಬೇಕಲ್ಲ ನಮ್ಗೆ. ಅದಕ್ಕಾಗಿ ನಾವು ಅವನ ಜೊತೆಗೆ ಹೋದಾಗ ಇದೆಲ್ಲವನ್ನು ಚೆನ್ನಾಗಿ, ಅದಕ್ಕೇನೆ ಚೆನ್ನಾಗಿ ಲೌಕಿಕವನ್ನು ಅರ್ಥ ಮಾಡಿಕೊಂಡವ ಚೆನ್ನಾದ ಅಲೌಕಿಕವನ್ನು ನಡೆಯಬಲ್ಲ, ಚೆನ್ನಾದ ಲೌಕಿಕದಲ್ಲಿ ಬದುಕಿದವ ಚೆನ್ನಾದ ಸನ್ಯಾಸಿ ಆಗಬಲ್ಲ, ಚೆನ್ನಾದ ಲೌಕಿಕದಲ್ಲಿದ್ದು ಬ್ರಹ್ಮಚರ್ಯ ಸಾಧ್ಯವಾದವನಿಗೆ ಚೆನ್ನಾದ ಭಗವಂತನ ಸ್ಥಿತಿ ಸಾಧ್ಯ. ಅದಕ್ಕೆ ಹನುಮಂತನೇ ಸಾಕ್ಷಿ. ಇದೆಲ್ಲವನ್ನು ಕೂಡ ಭಗವಂತ ಕ್ರೋಡಿಸಿಕೊಟ್ಟಿದ್ದಾನೆ ಈ ಭೂಲೋಕದಲ್ಲಿ. ನಮ್ಮ ನಿಮ್ಮ ಬದುಕಿನ ನಡುವೆ, ನಮ್ಮ ನಿಮ್ಮ ಬಾಂಧವ್ಯದ ನಡುವೆ, ಸಂಬಂಧಗಳ ಮಧ್ಯೆ ಅದೆಲ್ಲವೂ ಇದೆ. ದೇವರು ಹೊರಗಿಲ್ಲ, ತಾಯಿ ಹೊರಗಿಲ್ಲ, ದೇವರು ಹೊರಗಿಲ್ಲ, ಒಳಗೆ ಇದ್ದಾನೆ. ಅದಕ್ಕೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಬಂತು, ಸುಮ್ಮನೆ ಬರ್ಲಿಲ್ಲ. ಅಮ್ಮ ದೇವತೆಯಾಗಿಯೋ ದೇವರಾಗಿಯೋ ನಮ್ಮ ಜೊತೆಗೆ ಇದ್ದಾಳೆ, ಅಪ್ಪ ದೇವರೋ ದೇವತೆಯೋ ಸಂಕೇತವಾಗಿಯೇ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲಿಯವರೆಗೆ ಅವರನ್ನು ಕಾಣ್ಲಿಕ್ಕಾಗುವುದಿಲ್ಲ ಅಲ್ಲಿಯವರೆಗೆ ನಾವು ಇವರಲ್ಲಾದ್ರೂ ಕಾಣ್ಬೇಕು. ಇವರನ್ನು ಕಾಣ್ತಾ ಇದ್ದವರು ನಿಜಕ್ಕೂ ಅವರನ್ನು ಕಾಣ್ತಾರೆ. ಯಾಕೆಂದ್ರೆ ಇವರು ಅವರಿಗೆ ಸಂಕೇತವೋ ಪ್ರತಿನಿಧಿಯಾಗಿಯೇ ಬಂದವರು. ಈ ಎಲ್ಲ ಅರ್ಥದಲ್ಲಿ ಈ ಪ್ರಕೃತಿ ಕೂಡ, ಈ ಪ್ರಕೃತಿ ಆ ಭಗವಂತನ ಎಲ್ಲ ರಹಸ್ಯಗಳನ್ನು ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ಸಕಲವೂ ಗೊತ್ತಿದೆ. ಈ ಪ್ರಕೃತಿಗೆ ನಾಳೆ ಏನಾಗ್ತದೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಆದರೆ ಈ ಪ್ರಕೃತಿ ಅದು ಯಾವುದನ್ನು ನಮಗೆ ತಿಳಿಯದ ಹಾಗೆ ಕಾಪಾಡಿಕೊಂಡಿದೆ. ಅದು ಕರುಣೆಯ ಗುಣ ಅದರದ್ದು. ಅದು ಒಂದು ವೇಳೆ ನಮಗೆ ಹೇಳಿತು ಅಂತಿಟ್ಕೊಳ್ಳಿ, ಹೀಗೆ ಹಾದು ಹೋಗುವಾಗ ಒಂದು ಮರ, ನಾಳೆ ಎಲ್ಲ ಭೂಕಂಪ ಆಗಿ ನೀವೆಲ್ಲ ಸಾಯ್ತೀರಿ ಅಂತ, ನಾವು ಸತ್ತು ಹೋಗಲ್ವ ಹೆದರಿ? ನಾಳೆ ಆಗುವ ಭೂಕಂಪವನ್ನು, ಒಂದು ತಿಂಗಳಲ್ಲಿ ಆಗುವ ಯಾವುದೋ ಅನಾಹುತವನ್ನು ನಾವು ಇವತ್ತೇ ತಿಳಿದರೆ ನಮಗೆ ನಾಳೆ ಅನ್ನುವುದು ಇಲ್ಲವಾಗುವಷ್ಟು ಭೀತರಾಗಿ ನಾವು ಸಾಯ್ತೇವೆ. ನಮ್ಮ ಇರುವವರೆಗಿನ ಬದುಕು ಚೆನ್ನಾಗಿ ಇರಲಿ, ಇವರು ಭೀತರಾಗಿ ಸಾಯುವುದು ಬೇಡ ಅನ್ನುವ ಕಾರುಣ್ಯದಿಂದ ಅದು ಗುಟ್ಟುಗಳನ್ನು ಹಾಗೆ ಇಟ್ಟುಕೊಂಡಿದೆ. ಹಾಗಾಗಿ ಪ್ರಕೃತಿ ಭಗವಂತನ ಸಕಲ ರಹಸ್ಯವನ್ನು ತಿಳಿದಂಥದ್ದು, ತಾಯಿ ಸಕಲ ದೇವತಾ ರಹಸ್ಯವನ್ನು ತನ್ನೊಳಗೆ ಇಟ್ಟುಕೊಂಡವಳು. ಈ ದೇವಿ ಭಗವಂತನ ಆ ಉತ್ತಮ ಪುರುಷನ ಸಕಲ ಗುಣಗಳನ್ನ ರಹಸ್ಯಗಳನ್ನು ತನ್ನೊಳಗಿಟ್ಟುಕೊಂಡು ಆ ಭಗವಂತನ ಬಳಿಗೆ ಹೋಗಲಿಕ್ಕೆ ಸಿದ್ಧ ಇರುವವರನ್ನು ಎತ್ತಿಕೊಳ್ಳಲಿಕ್ಕೆ ಕಾದವಳು. ಅವರೆಲ್ಲರೂ ಕೂಡ ಈ ಮಕ್ಕಳನ್ನು ಉದ್ಧರಿಸಲಿಕ್ಕೆ ಬಂದವರು, ನಮ್ಮ ಹೆತ್ತ ತಾಯಿ, ಈ ದೇವಿ ಅಥವಾ ಈ ಪ್ರಕೃತಿ. ಆದರೆ ದುರದೃಷ್ಟವಶಾತ್ ನಾವು ಮಕ್ಕಳು ಅಂತ ನಮಗೆ ನೆನಪಿಲ್ಲ, ನಾವು ಚಿಕ್ಕವರು ಅಂತ ನಮಗೆ ಗೊತ್ತಿಲ್ಲ. ನಾವು ಚಿಕ್ಕವರು ಅಂದು ಕೂಡಲೇ ಏನು ಸಣ್ಣವರಾದೆವು ಅಂತ ಏನಾದ್ರೂ ಅಂದುಕೊಳ್ತಾರ ಅಂತ ನಮಗೂ ಗೊತ್ತಿದೆ ಅಂತ ತೋರ್ಸಕ್ಕೆ ನಾವು ಹಾರಾಡ್ತೀವಿ. ಮಗುವಾಗದೆ ಮುಕ್ತಿ ಇಲ್ಲ, ಮಕ್ಕಳಾಗದೆ ನಾವು ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಾಗದೆ ನಾವು ತಾಯಿಯನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಣಬೇಕು ಅನ್ನುವ ಹಸಿವಿಗಾಗಿ ಮಕ್ಕಳಾಗ್ತೇವೆ ಅಂತ ನಾಟಕ ಮಾಡ್ಲಿಕ್ಕೆ ದೇವರಾಣೆಗೂ ಬರಲ್ಲ. ಅದಾಗಬೇಕಾದ್ರೆ ಅವನೇ ಅನುಗ್ರಹಿಸ್ಬೇಕು. ಮಗು ಆಗಬೇಕು ಅನ್ನುವ ಹಸಿವು ಇಟ್ಟುಕೊಳ್ಬೇಕಷ್ಟೇ. ಹಸಿವು ಎಂಥದ್ದು? ನನಗೆ ತಾಯಿಯ ಹಾಲು ಬೇಕು ಅಂತ ಹಸಿದ ಮಗುವಿಗೆ ಒಂದು ಘಟನೆಯನ್ನ ಹೇಳ್ತಾರೆ. ಒಂದು ಮಗು ಕಳೆದು ಹೋಗಿತ್ತಂತೆ, ತಾಯಿಯ ಮಗು, ಇನ್ನು ಹಾಲು ಕುಡಿತಾ ಇರುವ ಮಗು. ಅಚಾನಕ್ ದೊಡ್ಡ ಸಮೂಹದಲ್ಲಿ ಇರುವಾಗ ಮಗು ಕಳೆದು ಹೋಯಿತು. ತಾಯಿಯು ಮಗುವನ್ನು ಕಳ್ಕೊಂಡು ಅನಾಥಳಾಗಿದ್ದಾಳೆ. ಆ ಕಡೆ ಮಗು ಅಮ್ಮನಿಲ್ಲದೆ ಅನಾಥವಾಗಿದೆ. ಅಂತ ಹೊತ್ತಿಗೆ ಆ ಮಗುವಿಗೆ ತಾಯಿ ಇಲ್ಲ, ತಾಯಿಗೆ ಮಗುವಿಲ್ಲ. ನಿತ್ಯ ಮನಸ್ಸಿನಲ್ಲಿ ಮಗು ಅಮ್ಮನನ್ನು ನೆನೀತಿದೆ, ಇಂದಲ್ಲ ನಾಳೆ ನನಗೆ ಅಮ್ಮ ಬಂದಾಳು. ಅತ್ತ ತಾಯಿ ನೆನೀತಾ ಇದ್ದಾಳೆ, ಇಂದಲ್ಲ ನಾಳೆ ನನಗೆ ಆ ಮಗು ಸಿಕ್ಕೀತು. ಒಂದು ಸಂದರ್ಭ ಬಂತು, ರಾಜ ತಾನು ಯಾವುದೋ ಒಂದು ದೊಡ್ಡ ಔತಣಕೂಟ ಏರ್ಪಡಿಸಿದ್ದನಂತೆ ಆ ರಾಜ್ಯದಲ್ಲಿ. ತಾಯಿಯೂ ಹೋಗಿದ್ದಾಳೆ, ಮಗು ಯಾಕೋ ಆ ರಾಜ್ಯದ ಸಕಲ ಪ್ರಜೆಗಳು ಬಂದ ಹಾಗೆ ಬೆಳೆದು ನಿಂತ ಮಗ. ಈಗ ಅವನು 7-8 ವರ್ಷ. ಆ ಹುಡುಗನೂ ಬಂದಿದ್ದಾನೆ ಊಟಕ್ಕೆ. ತಾಯಿ ಪರಿಚಾರಕಿಯ ಹಾಗೆ ಸೇವೆ ಮಾಡೋಣ, ದೇವರ ಸೇವೆ ಮಾಡಿದ್ರಾದ್ರೂ ನನ್ನ ಮಗು ಸಿಕ್ಕಾನು ಅನ್ನುವ ಹಸಿವು, ಆ ಹಸಿವು ಒಳಗಿಟ್ಟುಕೊಂಡೇ
ಅಲ್ಲಿ ಬಂದಿರುವ ದೊಡ್ಡ ಪ್ರಜೆಗಳ ಸಮೂಹದ ಔತಣಕೂಟಕ್ಕೆ ನೀರು ಬಡಿಸುವ ಕೆಲಸ ಮಾಡ್ತಿದ್ದಳಂತೆ. ಹಾಗೆ ನೀರು ಬಡಿಸುವ ಕೆಲಸ ಮಾಡುವಾಗ ನೋಡಿ, ತಾಯಿಯ ಒಳಗ ಹಸಿವಿದೆ, ನನ್ನ ಮಗು ಸಿಕ್ಕೀತು ಅಂತ, ಮಗುವಿನ ಒಳಗೆ ಹಸಿವಿದೆ, ನನ್ನ ಅಮ್ಮ ಸಿಕ್ಕಾಳು ಅಂತ ಅವಳು ಹಾಗೆ ನೀರನ್ನು ಹಾಕ್ತಾ ಇದ್ದಾಳೆ. ಎದೆಯ ಹಸಿವು ಹಾಗೇ ಇದೆ. ಸರಿಯಾಗಿ ಆ 8ನೇ ವರ್ಷದ ಆ ಮಗು ಬಂದಿದೆ ಅಲ್ಲ, ಕೂತ್ಕೊಂಡಿದೆ, ಊಟ ಮಾಡುತ್ತಿದೆ. ಅದಕ್ಕೆ ನೀರು ಎರೆಯುವಾಗ ಅವಳ ಎದೆಯೆಲ್ಲ ಒದ್ದೆಯಾಯಿತಂತೆ, ಹಾಲು ಒಸರಿ. ಎದುರಿಗೆ 8 ವರ್ಷದ ಮಗು ಇದೆ. ತಕ್ಷಣ ಅವಳು ಗುರುತಿಸ್ತಾಳೆ, ನನ್ನ ಎದೆ ಈಗ ಹಾಲಿನಿಂದ ತೊಯ್ದಿದೆ ಅಂದ್ರೆ ನೀನು ನನ್ನ ಮಗು ಅಂತ. ಮಗುನು ಹೇಳ್ತದೆ, ಅಮ್ಮ ಹೌದು, ನನಗೆ ನಿನ್ನನ್ನು ನೋಡಿದಾಗ ಇಲ್ಲಿ ಏನೇನೋ ಕಸಿವಿಸಿ ಆಗ್ತಿದೆ ಅಂತ. ಹೀಗೊಂದು ಹಸಿವು ನಮ್ಮ ಒಳಗೆ ಇದ್ರೆ ಸಾಕು, ಒಂದಲ್ಲ ಒಂದು ದಿನ ತಾಯಿ ಬಂದು ಎತ್ಕೊತಾಳೆ, ಒಂದಲ್ಲ ಒಂದು ದಿನ ದೇವರು ಬಂದು ಎತ್ಕೊಳ್ತಾನೆ. ಹಸಿವಿನಿಂದ ಕೂಗುವುದಷ್ಟೇ ನಮ್ಮ ಕೆಲಸ. ಅಂಥ ಒಂದು ಹಸಿವಿಗೆ ನಮ್ಮನ್ನ ಒಡ್ಡಿಕೊಳ್ಳುವ ಹಾಗೆ, ನಾವು ಒಂದು ದಿನ ನಮ್ಮಮ್ಮ ಬಂದು ಎತ್ತಿಕೊಳ್ಳಬಹುದು ಅನ್ನೋ ಭರವಸೆ ಹುಟ್ಟಿಸುವ ಹಾಗೆ ಬಹಳ ಭವ್ಯ ಮೂರ್ತಿಯಾಗಿ ತಾಯಿ ನಿಂತಿದ್ದಾಳೆ. ಅವಳು ನಾಳೆ ಅಲ್ಲಿ ಪ್ರತಿಷ್ಠಾಪಿತಳಾಗುವಾಗ ನಮ್ಮ ಹಸಿವನ್ನು ಧಾರೆ ಎರೆದು ನಿತ್ಯ ಕೇಳಿಕೊಂಡರೆ ಅವಳು ಕರುಣಿಸಲಿಕ್ಕಾಗಿಯೂ ಇದ್ದಾಳೆ. ಒಂದೊಮ್ಮೆ ದುಷ್ಟತನವೇ ಪರಾಕಾಷ್ಠೆಗೆ ಏರಿದರೆ ಸಂಹರಿಸಲಿಕ್ಕೂ ಇದ್ದಾಳೆ. ತಾಯಿಯ ಕಾಠೋರ್ಯ ಅದು ಅವಳ ಕಾರುಣ್ಯ, ಲೋಕಕ್ಕಾಗಿ ಅವಳ ವಿನಾಶಕ್ಕೂ ಸಿದ್ಧ. ಆ ಕಾರುಣ್ಯದ ವಶವಾಗುವುದೋ ಕಾಠೋರ್ಯದ ವಶವಾಗುವುದೋ ಅನ್ನೋದು ನಮ್ಮ ಕೈಯಲ್ಲಿರುವುದು. ಯಾಕೆಂದ್ರೆ ಬುದ್ಧಿ ಮತ್ತು ವಿವೇಚನೆಯನ್ನು ಭಗವಂತ ನಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ. ಒಳಿತಿನ ಕಡೆಗೆ, ಆ ದೇವರ ಕಡೆಗೆ, ಒಳ್ಳೆಯ ಕೆಲಸಗಳ ಕಡೆಗೆ, ಒಳ್ಳೆಯ ಸಂಬಂಧಗಳ ಕಡೆಗೆ, ಸತ್ಸಂಗ ಮಾಡುವುದರ ಮೂಲಕ ಎಲ್ಲ ಬೆಳೆಸುವುದರ ಕಡೆಗೆ ನಡೆಯಬೇಕು ಅನ್ನುವ ಹಸಿವು ನಮ್ಮಲ್ಲಿರಬೇಕಾದದ್ದು. ಅದನ್ನ ಪ್ರಚೋದಿಸುವ ಹಾಗೆ ಅವಳನ್ನು ಬೇಡಿಕೊಂಡು ನಡೆಯುವುದಷ್ಟೇ ನಮ್ಮ ಕೆಲಸ. ಅಂಥದ್ದು ಈ ನೆಲದಲ್ಲಿ ಸಾಧ್ಯವಾಗಲಿ. ನಿಮ್ಮಂಥ ಭಕ್ತರು, ಈ ನೆಲ ಭಕ್ತರಿಂದ ಹೆಚ್ಚು ಪವಿತ್ರವಾಗ್ತದೆ. ಯಾಕೆಂದ್ರೆ ಭಕ್ತಿ ಅನ್ನೋದು ಒಂದು ದೊಡ್ಡ ವೈಬ್ರೇಷನ್. ಅದು ಹೆಚ್ಚು ಹೆಚ್ಚು ಈ ನೆಲವನ್ನ ಶುದ್ಧಗೊಳಿಸ್ತದೆ, ನೆಲವನ್ನ ಸ್ಫಟಿಕಗೊಳಿಸ್ತದೆ. ಅಂತ ಪರಿಶುಭ್ರತೆಯನ್ನ ನಮ್ಮ ಒಳಗೆ ಕಾಯ್ಕೊಂಡು ನಾವು ಮತ್ತೆ ಮತ್ತೆ ದೇವಾಲಯಗಳಿಗೆ ಹೋಗಬೇಕು. ದೇವಾಲಯಕ್ಕೆ ದುಷ್ಟ ಬಂದರೂ ಅವನಿಗೆ ಏನು ಮಾಡಕ್ಕಾಗಲ್ಲ. ಅವನು ಬಂದು ದುಷ್ಟತನಕ್ಕೆ ಕ್ಷಮೆ ಕೇಳಬೇಕೆ ಹೊರತು ನಾನು ದುಷ್ಟನಾಗುವ ಹಾಗೆ ಮಾಡುವಂತ ಬಿಡಕ್ ಬರಲ್ಲ. ಅದರಿಂದ ದೇವಾಲಯ ಯಾವತ್ತೂ ಒಳ್ಳೆಯದನ್ನೇ ಹೇಳುವ ಜಾಗ. ಅಂಥ ಒಳಿತನ್ನ ಸ್ಥಾಪಿಸ್ತಿದ್ದಾರೆ. ಇಷ್ಟು ಜನ ನೀವು ಭಕ್ತರು ಸೇರಿದ್ದೀರಿ. ಕೈಂಕರ್ಯದ ಹಾಗೆ ನಿಂತಹ ಸಮಿತಿಯ ಭಕ್ತರು ಇದ್ದಾರೆ. ಅವರ ಜೊತೆಗೆ ಅವರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಗುರುಗಳಿದ್ದಾರೆ. ನೀವೆಲ್ಲ ಇದ್ದೀರಿ. ನನ್ನ ಮಾತು ಕೇವಲ ನಿಮ್ಮ ನೆಪವಾಗಿ, ಇಲ್ಲಿಗೆ ಬಂದ ಕೃಪೆಯಾಗಿ ಆ ಭಗವಂತ ಆಡಿಸಿದ ಮಾತು. ತಾಯಿಯ ಸಾನ್ನಿಧ್ಯದಲ್ಲಿ ನಾನು ಅವಳಿಗೆ ಈ ಮಾತನ್ನು ಅರ್ಪಿಸಿ ನನ್ನನ್ನು ಮಗುವಾಗಿಸುವಂತ ಮತ್ತೊಮ್ಮೆ ವಿನಂತಿಸ್ತಾ ನಿಮ್ಮೆಲ್ಲರ ಪದತಲಕ್ಕೆ ಹಣೆ ಹಚ್ಚಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.